ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ವಿಶೇಷ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಇವತ್ತೇ ನಾನು ನಿಮಗೆ ಮನೆ ತೋರಿಸ್ತಾ ಇದ್ದೀನಲ್ಲ, ಇದು ಒನ್ಸ್ ಇನ್ ಅ ಲೈಫ್ ಟೈಮ್ ಅಂತ ಹೇಳ್ಬೋದು. ಕನ್ನಡಕೋರ ಚಾನಲಲ್ಲಿ ಆವಾಗ ವರ್ಷದಲ್ಲಿ ಒಂದ್ಸತಿನೋ ಎಲ್ಲೋ ಬರುವಂಥ ಮನೆ ಅಂತ ಹೇಳ್ಬೋದು. ಈ ಮನೆ ಕಟ್ಟಿದವ್ರು ಯಾರೋ ನಮಗೆ ಗೊತ್ತಿಲ್ಲ, ಆದರೆ ಈ ಮನೆ ಇಂಟೀರಿಯರ್ ಮಾಡಿರೋಂಥವ್ರು ನಮ್ಮ ಬ್ರಿಕ್ ಆ್ಯಂಡ್ ಫ್ಲೈ ಅವರು ತುಂಬ ಪ್ರೀಮಿಯಮ್ ಆಗಿ ಮಾಡಿದ್ದಾರೆ ರೀ. ಮನೆಯ ಸ್ಪೇಸ್ಗೆ ತಕ್ಕಾದಂಥ ಒಂದು ಇಂಟೀರಿಯರ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಅದು ಕೂಡ ಬೆಸ್ಟ್ ಬಜೆಟಲ್ಲಿ. ಹೌದು, ಇವತ್ತು ನೀವು ನೋಡಿದ್ರೆ ಹೇಳ್ತೀರಾ, ಗುರು ಇದು ಮಿನಿಮಮ್ 30 ಲಕ್ಷ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಇದು ಬೋಗಸ್ ಅಂತ ನೀವು ಮಾಡ್ತೀರಾ. ಆದರೆ ಆ್ಯಕ್ಚುಲ್ ಆಗಿ ಹೌದು ವೀಕ್ಷಕರೇ, ಈ ಮನೆಯ ಇಂಟೀರಿಯರ್ ಆಗಿರುವಂಥದ್ದು ಕೇವಲ 20 ಲಕ್ಷದಲ್ಲಿ. ನಾನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ವಿನಯ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಮಸ್ಕಾರ ವೀಕ್ಷಕರೇ. ಸೊ ಅವಾಗ ಒಂದು ಏನೋ ಸರ್ಪ್ರೈಸ್ ಜೊತೆ ಬಂದ್ಬಿಡ್ತೀರಾ ನೀವು ಅಲ್ವಾ? ಯಾಕಂತಂದ್ರೆ ನಿಮ್ಮ ಹಾಸನದ್ದು ಒಂದು ಮನೆ ನೋಡಿದ್ವಿ ನಾವು. ಆ ಥರನೇ ಇದೆ ಸರ್ ಮನೆ. ಇದು ತುಂಬಾ ಕ್ರೇಜಿ ಆಗಿದೆ, ಗ್ರ್ಯಾಂಡ್ ಅಂತ ಹೇಳ್ಬೋದು. ಸರ್ ಎಲ್ಲಿದ್ದೀವಿ, ಕ್ಲೈಂಟ್ ನೇಮ್ ಏನು ಸರ್? ಸರ್ ಇದು ಬಂದು ದೊಡ್ಡಗೋಬಿ ಅಂತ ಬರುತ್ತೆ ನಿಮಗೆ, ಬೆಂಗಳೂರು ಲಿಮಿಟ್ಸ್ ಎಲ್ಲ ಬರುತ್ತೆ. ಇದು ಓನರ್ ಬಂದ್ಬಿಟ್ಟು ಅಪರ್ಣ ಸುರೇಶ್ ಅಂತ. ಅಪರ್ಣ ಸುರೇಶ್ ಅಂತ ಹೇಳ್ಬಿಟ್ಟು. ಓಕೆ ಸರ್, ಈ ಮನೆ ಸೈಟಲ್ ಏರಿಯಾ ಎಷ್ಟು ದೊಡ್ಡದಾಗಿದೆ? ಸೈಟಲ್ ಬಂದು 60x60, 60ಕ್ಕೆ 60 ತುಂಬಾ ದೊಡ್ಡ ಸೈಟ್, ತುಂಬಾ ವಿಶಾಲವಾಗಿ ಕಟ್ಕೊಂಡಿದೆ, ತುಂಬಾ ಯೂಸ್ ಸರ್. 3600 ಸ್ಕ್ವೇರ್ ಫೀಟ್ ಬರುತ್ತೆ. ಓಕೆ, ಅಂದ್ರೆ ಆ ಮನೆಗಳ ರೂಮ್ಗಳು, ಲಿವಿಂಗ್ ಎಲ್ಲ ದೊಡ್ಡದೇ ತುಂಬಾ ಸ್ಪೇಷಿಯಸ್ ಆಗಿದೆ ಸರ್. ಸೊ ಇಲ್ಲಿ ನಿಮ್ಮ ವರ್ಕು ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ಆಗಿದೆ ಸರ್. ಡಿಸೈನ್ ವೈಸ್ ಇಂದ ನಮಗೆ ಬಹಳ ಟೈಮ್ ನಾವು ತುಂಬಾ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ, ಡಿಸೈನ್ ವೈಸು ಅಷ್ಟೇ, ಎಕ್ಸಿಕ್ಯೂಷನ್ ವೈಸು ಅಷ್ಟೇ, ತುಂಬಾ ಹಾರ್ಡ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಪ್ಲಸ್ ಕೆಲಸ ಜಾಸ್ತಿ ವರ್ಕ್ ಬಂದಿದೆ. ಸರ್ ಇಲ್ಲಿ ಎಷ್ಟು ರೂಮ್ಗಳಿದೆ ಸರ್? ಇಲ್ಲಿ ಸರ್ ಟೋಟಲ್ ನಿಮ್ಗೆ ಕನ್ಸಿಡರ್ ಮಾಡಿದ್ರೆ 5 ರೂಮ್ಸ್. ಸೊ ಟೆಕ್ನಿಕಲಿ 4 ರೂಮ್ಸ್ ಬಂದ್ಬಿಟ್ಟು ನಿಮಗೆ ಬೆಡ್ರೂಮ್ಸ್ ಬರುತ್ತೆ. ಒಂದು ಬಂದ್ಬಿಟ್ಟು ಅಡಿಷನಲ್ ಮೇಲ್ಗಡೆ ಮಲ್ಟಿಪರ್ಪಸ್ ಹಾಲ್ ಬರುತ್ತೆ, ಅದು ಸ್ಟಡಿ ಯೂನಿಟ್ ಮಾಡ್ಕೊಂಡಿದ್ದಾರೆ, ಸ್ಟಡಿ ತರ. ಬಟ್ ಅದು ನಿಮಗೆ ಹೋಮ್ ಥಿಯೇಟರ್ ಆರ್ ಜಿಮ್ ಆರ್ ಮಲ್ಟಿಪರ್ಪಸ್ ಹಾಲ್ ತರನು ಕನ್ವರ್ಟ್ ಮಾಡ್ಬೋದು, ಯೂಸ್ ಮಾಡ್ಕೋಬಹುದು. ಟೋಟಲ್ ಕನ್ಸಿಡರ್ ಮಾಡಬೇಕಂದ್ರೆ ಇಂಟೀರಿಯರ್ಸ್ ಆಗಿರೋದು 5 ಬೆಡ್ರೂಮ್ಸ್, 5 ರೂಮ್ಸ್ ಆ್ಯಂಡ್ ಒಂದು ಐಲ್ಯಾಂಡ್ ಕಿಚನ್, ಮತ್ತು ನಿಮಗೆ ಒಂದು ಟಿವಿ ಯೂನಿಟ್, ಬೀಮ್ ಪ್ಯಾನಲಿಂಗ್ ಆಗಿದೆ ನಿಮಗೆ, ಮತ್ತು ಸ್ವಲ್ಪ ಮ್ಯಾನ್ಯಲ್ ಕೆಲಸ ಆಗಿದೆ. ನಿಮಗೆ ಹೈಲೈಟ್ ನೋಡ್ಬೋದು ವಾಲ್ಸ್ ಮೇಲೆಲ್ಲ. ಆಮೇಲೆ ನಿಮಗೆ ಇದು ನೋಡ್ಬೋದು, ಪೂಜಾ ಯೂನಿಟ್ ಎಸ್ಪೆಷಲಿ ವೀಕ್ಷಕರು ತೋರಿಸಬೇಕು, ಭಾಳ ಚೆನ್ನಾಗಿ ಬಂದಿದೆ. ಇವೆಲ್ಲ ಹೈಲೈಟ್ಸ್. ಎಸ್ ಸರ್. ಓಕೆ ಸರ್, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ 20 ಲಕ್ಷದಲ್ಲಿ ಮಾಡಿರೋದು. ಸೊ ಇವಾಗಲೂ ಈ ಇಂಟೀರಿಯರ್ನ 20 ಲಕ್ಷದಲ್ಲಿ ಮಾಡೋಕ್ಕಾಗುತ್ತೆ ಸರ್? ಇವಾಗ 20 ಲ್ಯಾಕ್ಸ್ಗೆ ಇದನ್ನು ಎಕ್ಸಿಕ್ಯೂಟ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗುತ್ತೆ, ಬಿಕಾಸ್ ನಾವು 2025 ಎಕ್ಸಿಕ್ಯೂಟ್ ಮಾಡಿದ ಮನೆ, ವರ್ಷ ಮಾಡಿರೋದು, ಆಲ್ಮೋಸ್ಟ್ 6 ಮಂತ್ಸ್ ಆಗಿದೆ. ಓಕೆ. ಸೊ ಇವಾಗ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂದ್ರೆ ಪ್ರೈಸಸ್ ಎಲ್ಲ ರಿವಿಷನ್ ಆಗಿದೆ, ಮತ್ತು ಮ್ಯಾನ್ಯುವಲ್ ಲೇಬರ್ನು ಜಾಸ್ತಿ ಆಗಿದೆ. ಇವಾಗ ನಿಮ್ಗೆ ಎಲಿವೇಟ್ ಆಗುತ್ತೆ, ಎನಿವೇರ್ ಬಿಟ್ವೀನ್ 22 or 23 ಇಂದ 25 ವರೆಗೂ ಆಗುತ್ತೆ ಇವಾಗ ಮಾಡಿದ್ರೆ. ಇವಾಗ ಮಾಡಕ್ಕೆ ಹೋದ್ರೆ ಒಂದು 2-3 ಲ್ಯಾಕ್ಸ್ ಅಂತ ಎಕ್ಸ್ಕಲೇಟ್ ಆಗೇ ಆಗುತ್ತೆ. 3 to 5 lakhs ಎಸ್ಕಲೇಟ್ ಆಗುತ್ತೆ. ಓಕೆ, ಈ ಮನೆ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್? ಇದಕ್ಕೆ ನಮಗೆ 2.5 months ಆಯ್ತು ಸರ್. ಇದಕ್ಕೆ ಜಾಸ್ತಿ ಟೈಮ್ ತಗೊಂಡಿದ್ದೀವಿ, ಬಿಕಾಸ್ ಇದನ್ನ ನಾವು ಒಂದೂವರೆ ತಿಂಗಳಲ್ಲಿ ಕಾಂಪ್ಯಾಕ್ಟ್ ಮನೆ ಮಾಡೋಕ್ಕಾಗೋದಿಲ್ಲ. ಕಾಂಪ್ಯಾಕ್ಟ್ ಮನೆ ನಾವು 45 days or 60 days ಅಲ್ಲಿ ಏನು ಮಾಡ್ತೀವಿ ಅದನ್ನ ನಾವು ಮಾಡೋಕ್ಕಾಗಲ್ಲ. 2.5 months ತಗೊಂಡು ಆದ್ಮೇಲೆ ಅಡಿಷನಲ್ ಒಂದು ವಾರ ಎಕ್ಸ್ಟ್ರಾ ನಿಮಗೆ QC ಎಲ್ಲ ಮಾಡಿಸಿ, ಅಲೈನ್ಮೆಂಟ್ ಮತ್ತೆ ಲಾಸ್ಟ್ ಮಿನಿಟ್ ಫಿಕ್ಸಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಮಾಡ್ಲಿಕ್ಕೆ ನಮ್ಗೆ ಅರೌಂಡ್ 2.5 months ಆಯ್ತು. ಬೇಕಾಗುತ್ತೆ ಸರ್. ಇವತ್ತು ನೀವು ಬಂದಿದ್ದೀರಾ, ಚಂದನ್ ಸರ್ ಬಂದಿದ್ದಾರೆ, ಸುಮಂತ್ ಸರ್ ಬಂದಿದ್ದಾರೆ, 3 ಜನ ಬಂದಿದ್ದೀರಾ. ಯಾಕೆ ಬಂದಿದ್ದೀರಾ ಸರ್? ರೀಸನ್ ಏನು ಅಂತ ಹೇಳಿದ್ರೆ, ನಮ್ಮ ಕ್ಲೈಂಟ್ಸ್ಗೆ ನಾವು ಒಂದು ಭರವಸೆ ಕೊಡೋಕ್ಕೋಸ್ಕರ ಬಂದಿದ್ದೀವಿ. ನಮ್ಮ ಕಂಪ್ನಿ ಬಗ್ಗೆ ಸಾಕಷ್ಟು ಜನ ತಿಳ್ಕೊಂಡಿದ್ದಾರೆ, ನಿಮ್ಮ ಮುಖಾಂತರದಿಂದನೇ ಅದೊಂದು ಮಾಹಿತಿ ಹೋಗಿದೆ ನಮ್ಮ ಕಂಪ್ನಿ ಬಗ್ಗೆ. ನಾವು ಯಾವ ರೀತಿ ಪ್ರಾಜೆಕ್ಟ್ಸ್ ಮಾಡ್ತಾ ಇದೀವಿ, ಯಾವ ರೀತಿ ವರ್ಕ್ಸ್ನ ಮಾಡ್ಕೊಡ್ತಾ ಇದೀವಿ ಅಂತ. ನಾವು 3 ಜನ ಬಂದು ನಿಮಗೆ ವಿಡಿಯೋ ಮಾಡಿ ಈ ಮನೆಯದು ಎಕ್ಸ್ಪ್ಲೇನ್ ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಬ್ರಿಕ್ ಆ್ಯಂಡ್ ಫ್ಲೈ ಮೇಲೆ ನೀವೇನು ಭರವಸೆ ಇಟ್ಟಿರ್ತೀರ, ಆ ಭರವಸೆ ಹಂಗೆ ಕಂಟಿನ್ಯೂ ಆಗಲಿ. ನಿಮ್ಮ ಮನೆ ಕೆಲಸ ನಮ್ಗೆ ಕೊಟ್ಟಿದ್ರೆ, ಅದು ಡಿಲೇ ಆಗಿದ್ರೆ, ಮತ್ತೊಂದು ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿದ್ರು ಎಂಡ್ ಆಫ್ ದಿ ಡೇ ನಿಮ್ಮ ಕೆಲಸ ನಾವು ಎಕ್ಸಿಕ್ಯೂಟ್ ಕೊಡ್ತೀವಿ. ನಮ್ಮ ಕಡೆಯಿಂದ ಆಗಿರೋ ತಪ್ಪುಗಳು, ನಮ್ಮ ಕಡೆ ಆಗಿರೋ ಒಳ್ಳೆ ಕೆಲಸಗಳನ್ನ ನೀವೆಲ್ಲ ನೋಡಿ ನಮ್ಗೆ ಇನ್ನೂ ಇದೇ ರೀತಿ ಎಂಕರೇಜ್ ಮಾಡಿ, ಕನ್ನಡಕೋರ ಚಾನಲ್ ಮೇಲೆ ಇಟ್ಟಿರೋಂಥ ಭರವಸೆನ ನಮ್ಮ ಮೇಲೂ ಇಟ್ಟು ನೀವು ನಮಗೆ ಕೆಲಸ ಕೊಡ್ಬೋದು. ನಾವು ನಿಮ್ಮ ಜೊತೆಲಿ ಇರ್ತೀವಿ, ನಿಮ್ಮ ಕೆಲಸ ನಾವು ಮಾಡ್ಕೊಡ್ತೀವಿ ಉದ್ದೇಶ. ಕರೆಕ್ಟ್. ಒಂದಿನ ಹೆಚ್ಚು ಕಮ್ಮಿ ಆಗ್ಬೋದು ವೀಕ್ಷಕರೇ, ಬಟ್ ಆದರೆ ವರ್ಕ್ ಆಗೇ ಆಗುತ್ತೆ. ಈ ಭರವಸೆ ನಮ್ಮ ಕಡೆಯಿಂದನೂ ಇದೆ, ಇವ್ರ ಕಡೆಯಿಂದನೂ ಇದೆ ಅಂತ ಹೇಳ್ಬೋದು. ಸರ್, ಯಾರ್ಯಾರು ಏನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಇವತ್ತು? ಸರ್, ಇವತ್ತು ಫಸ್ಟ್ ಇಂಟ್ರಡಕ್ಷನ್ ನಾನು ಕೊಟ್ಟಿದ್ದೀನಿ. ಮನೆ ಬಜೆಟ್ ಬಂದು 20 lakhs 5 BHK ಮಾಡಿದೀವಿ ಅಂತ ನಾನು ನಿಮಗೆ ಹೇಳಿದ್ದೀರಾ. ಫಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸರಿ. ನೆಕ್ಸ್ಟ್ ನಮ್ಮ ಚಂದನ್ ಸರ್ ಇದ್ದಾರೆ, ತದನಂತರ ನಮ್ಮ ಸುಮಂತ್ ಸರ್ ಇದ್ದಾರೆ. ಅವರಿಬ್ಬರು ಸೇರಿ ಕಂಬೈಂಡ್ ಆಗಿ ನಿಮಗೆ ಮನೆಯದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಫಸ್ಟ್ ಫೇಸಲ್ಲಿ ಚಂದನ್ ಸರ್, ಸೆಕೆಂಡ್ ಫೇಸಲ್ಲಿ ಸುಮಂತ್ ಸರ್, ಫೈನಲ್ ನಾನು ವೀಕ್ಷಕರಿಗೆ ನಮ್ಮ ಕ್ಲೋಸಿಂಗ್ ನೋಟ್ನ ನಾನು ಕೊಡ್ತೀನಿ ಸರ್. ಬನ್ನಿ ಸರ್, ಪ್ರೈಸಿಂಗ್ ಬಗ್ಗೆ ಆಮೇಲೆ ಮಾತಾಡೋಣ. ನಿಮ್ಮ ಪ್ರೈಸಿಂಗ್, ವಾರಂಟಿ, ಬ್ರ್ಯಾಂಡ್ಸ್ ಬಗ್ಗೆ ಕೊನೆಯಲ್ಲಿ ಮಾತಾಡೋಣ. ಮನೆ ನೋಡ್ಕೊಬರೋಣ ಹಾಗಾದ್ರೆ. ಸೊ ಮನೆ ನೋಡೋಣ, ಮೇಡಮ್ ಕೂಡ ರೆಡಿ ಇದ್ದಾರೆ, ಅವ್ರ ಜೊತೆನೂ ಕೂಡ ಮಾತಾಡೋಣ. ದಯವಿಟ್ಟು ಒಂದೇ ರಿಕ್ವೆಸ್ಟ್, ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಅಂಡ್ ಪೂರ್ತಿ ವಿಡಿಯೋ ನೋಡಿ. ಯಾಕಂತಂದ್ರೆ ಕ್ರೇಜಿ ಆಗಿದೆ ಮನೆ. ಎಲ್ಲರತ್ರನೂ 60x60 ಇರುತ್ತೋ ಇಲ್ವೋ, ಬಟ್ ಆದರೆ ಇದನ್ನ ನಾವು ಇನ್ಸ್ಪೈರ್ ಆಗ್ಬೋದು. ಸೊ ಇದೇ ರೀತಿಯಲ್ಲಿ ನಮ್ಮ ಮನೆ ಮಾಡ್ಕೊಳ್ಳೋ ಥರ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಸರ್. ಇವಾಗ ಮೇಡಮ್ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಹೇಳಿದ್ರು, ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಚಾನಲ್ಸ್ ನೋಡಿ, ನಿಮ್ಮ ಚಾನಲ್ನಲ್ಲಿ ಬರುವ ಇನ್ಫಾರ್ಮೇಷನ್ ನೋಡಿ, ವಿಡಿಯೋಸ್ನ ನೋಡಿ, ನೀವು ಕೊಡುವಂಥ ಟೆಕ್ನಿಕಲ್ ಮಾಹಿತಿ ಬೇಸಿಸ್ ಮೇಲೆ ಅವ್ರು ಮನೆ ಕಟ್ಟಿದ್ದಾರೆ. ಕರೆಕ್ಟ್. ಸೊ ಆ ಜನರು ವೀಕ್ಷಕರು ಏನು ಅರ್ಥ ಮಾಡ್ಕೊಂಡು, ಕನ್ನಡಕೋರ ಚಾನಲ್ಲು ಒಂದು ರೆಸಿಡೆನ್ಷಿಯಲ್ ಸೆಗ್ಮೆಂಟಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಒಂದು ಇಂಪ್ಯಾಕ್ಟ್ ಮಾಡಿದೆ, ಜನರಿಗೆ ಏನೋ ಒಂದು ನಾಲೆಜ್ ಕೊಡ್ತಿದೆ,
ಜನರಿಗೊಂದು ಕನ್ಸ್ಟ್ರಕ್ಷನ್ ಬಗ್ಗೆ ಒಂದು ಎಜುಕೇಟ್ ಮಾಡ್ತಿದೆ. ಸಾಕಷ್ಟು ಜನ ಇವತ್ತು ಕರ್ನಾಟಕ ಚಾನಲ್ ನೋಡ್ಕೊಂಡೇ ಎಜುಕೇಟ್ ಆಗಿ ಅವರೇ ಮನೆ ಕಟ್ಕೋತಾ ಇದ್ದಾರೆ. ಕರೆಕ್ಟ್. ಸೊ ಅವರು ಏನು ಮಾಡ್ತಿದ್ದಾರೆ, ಇಂಜಿನಿಯರ್ಗೆ ಕರ್ಸ್ಬಿಟ್ಟು ನನಗೆ ಈ ರೀತಿ ಬೇಕು ಅಂತ ಪ್ರೀ ಪ್ಲಾನ್ ಮಾಡ್ಕೊಂಡು ಇಂಜಿನಿಯರ್ಗೆ ವಾಪಸ್ ಇವರು ಎಜುಕೇಟ್ ಮಾಡ್ತಾರೆ. ಕರೆಕ್ಟ್ ಆಗೋದು. ಸೊ ಆ ರೀತಿ ಕರ್ನಾಟಕ ಚಾನಲ್ನೇ ನೋಡ್ಕೊಂಡು ಕಟ್ಟಿರುವಂಥ ಮನೆ ಇದು. ಕರೆಕ್ಟ್. ಸೊ ಅದನ್ನು ಓನರೇ ಹೇಳ್ಬಿಟ್ಟಿದ್ದಾರೆ, ಅವರೇ ಡಿಕ್ಲೇರ್ ಮಾಡಿದ್ದಾರೆ ಸರ್. ಹೌದು. ಬೇಕಂದ್ರೆ ನೀವು ಓನರ್ದು ಟೆಸ್ಟಿಮೋನಿಯಲ್ ನೋಡಿದಾಗ ನೀವು ಅದರಲ್ಲಿ ನೋಡ್ಕೋಬಹುದು. ಡೆಫಿನೆಟ್ಲಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ನೋಡ್ತಾ ಇರ್ತಾರೆ. ಇವತ್ತು ಈ ಮನೆಯೂ ಅಷ್ಟೇ ನಮ್ಮ ಚಾನಲ್ ನೋಡ್ಬಿಟ್ಟು ಕೆಲವೊಂದು ಇನ್ಪುಟ್ಸ್ಗಳನ್ನ ತಗೊಂಡು ಮಾಡಿರುವಂಥ ಮನೆ ಅಂತ ಹೇಳ್ಬೋದು. ಜೊತೆಲಿ ನಮಗೆ ಇಂಟೀರಿಯರ್ ಬೇರೆ ಕೊಟ್ಟಿದ್ದಾರೆ, ಭಾಳ ಖುಷಿ ಆಯಿತು. ಓನರ್ ಜೊತೆ ನಾವು ಮಾತಾಡೋಣ. ಫಸ್ಟ್ ಮನೆ ನೋಡ್ಕೊಂಬರೋಣ. ಚಂದನ್ ಸರ್ ಅಥವಾ ಸುಮನ್ ಸರ್ ನಮಗೋಸ್ಕರ ಕಾಯ್ತಾ ಇರ್ತಾನೆ. ಹೋಗೋಣ ಸರ್. ಹಾಗಾದ್ರೆ ಬನ್ನಿ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಚಂದ ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ನೀವು? ನಾನು ಚೆನ್ನಾಗಿದ್ದೀನಿ. 3 ಜನ ಬಂದುಬಿಟ್ಟಿದ್ದೀರಿ ಅವತ್ತು ಎಕ್ಸ್ಪ್ಲನೇಷನ್ಗೆ. ಸರ್ ಹೊರಗಡೆ ಏನೇನು ಕೆಲಸ ನಡೆದಿದೆ ನಿಮ್ಮ ಕಡೆಯಿಂದ? ಸರ್ ಇಲ್ಲಿ PVC ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. PVC ಫಾಲ್ ಸೀಲಿಂಗ್ ಆದ್ಮೇಲೆ ಇದು POP ಮಾಡಿರುವಂಥದ್ದು 3D ಪ್ಯಾನಲ್ಸ್ ಸರ್. ಯಾವ್ದು ಇಲ್ಲಿ ಕೆಳಗಡೆ ಮಾಡಿರೋದು? ಹೌದು. ಇದು ಕಂಪ್ಲೀಟ್ POP ಮಾಡಿರೋದು? ಇದು POP ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಪೇಂಟ್ ಮಾಡ್ಕೊಂಡಿದ್ದೀವಿ. ಇದು ಬಂದ್ಬಿಟ್ಟು ಗೋಲ್ಡನ್ ಫಿನಿಶ್ ಅಲ್ಲಿ ತಗೊಂಡಿದ್ದೀವಿ. ಅದ್ರ ಕಾಂಟ್ರಾಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ವೈಟ್ ಕಲರ್ ಥೀಮ್ ಅಲ್ಲಿ ಮ್ಯಾಟ್ ವೈಟ್ ತಗೊಂಡಿದ್ದೀರಾ? ಇದು ಕಂಪ್ಲೀಟ್ POP ನಾ ಸರ್ ಇದು? ಹೌದು ಸರ್. ನೀವು ನಾರ್ಮಲಿ ಟೈಲ್ಸ್ ಅಲ್ಲಿ ಕ್ಲಾಡಿಂಗ್ ಮಾಡ್ಕೊಂಡಿರ್ತಾರೆ, ಇಲ್ಲಾಂದ್ರೆ ನಾರ್ಮಲ್ ಟೈಲ್ಸ್ ಇದು ಮಾಡಿರ್ತಾರೆ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ತರ ಥೀಮ್ ಅಲ್ಲಿ ಓಕೆ. ಸೇಮ್ ಸಿವಿಲ್ ವರ್ಕ್ ಮಾಡ್ದಂಗೆ ಅನ್ಸುತ್ತೆ. ಸಿವಿಲ್ ವರ್ಕ್ ಮಾಡ್ದಂಗೆ ಅನ್ಸುತ್ತೆ. ಓಕೆ ಓಕೆ ಓಕೆ. ಹಾಗೆ ಮುಂದೆ ಹೊರಟೋಗ್ಬಿಡೋಣ. ಇದು PVC ಸೀಲಿಂಗ್ ತಗೊಂಡಿದ್ದೀವಿ. ಕಂಪ್ಲೀಟ್ PVC ಸೀಲಿಂಗ್ ಮಾಡಿರೋದು. ಓಕೆ. ಇಲ್ಲಿ ಡೋರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಯಾರು ಈಗ ಮನೆ ಕಟ್ಟಬೇಕಾದ್ರೆ ಡೋರ್ ಡಿಸೈನ್ಸ್ ಬೇಕು ಎಲ್ಲ ಕೊಡ್ತೀರಾ ಸರ್ ನೀವು? ಇದು ಕಂಪ್ಲೀಟ್ ಎಂಡ್ ಟು ಎಂಡ್ ಡಿಸೈನ್ಸ್ ಮಾಡ್ಕೊಟ್ಟಿದ್ದೀವಿ ಸರ್. ಸ್ಟಾರ್ಟಿಂಗ್ ಫ್ರಮ್ ಬಾಲ್ಕನಿ ಟು ಕಂಪ್ಲೀಟ್ ಸೀಲಿಂಗ್ ವರ್ಗು ಎಲ್ಲಾನು ಡಿಸೈನ್ಸ್ ಮಾಡಿದ್ದೀವಿ. ಡೋರ್ ಡಿಸೈನ್ ಕೂಡ ಡಿಸೈನ್ಸ್ ಅಲ್ಲಿ ಇನ್ಕ್ಲೂಡೆಡ್. ಬಟ್ ಇಟ್ ಇಸ್ ಅದನ್ನ ಮಾಡ್ಕೊಂಡು ಬಂದ್ರೆ ಅವರೇ ಓನರ್ ಕಡೆಯಿಂದ ಪ್ರಿಕ್ಯೂರ್ ಮಾಡಿದ್ದಾರೆ. ಡಿಸೈನ್ ನೀವು ಕೊಟ್ಟಿರ್ತೀರಾ? ಡಿಸೈನ್ ನಾವು ಕೊಟ್ಟಿರ್ತೀವಿ. ಚಂದನ್ ಸರ್. ಹಾಂ ಸರ್. ಲಿವಿಂಗ್ ಅಲ್ಲಿ ಇದ್ದೀವಿ. ದಿಸ್ ಇಸ್ ವೆರಿ ಹ್ಯೂಜ್. ಹೌದು ಸರ್. ತುಂಬಾನೇ ದೊಡ್ಡದಾಗಿರುವಂಥ ಲಿವಿಂಗ್ ವೀಕ್ಷಕರೇ. ಓಪನ್ ಕಿಚನ್ ಬರುತ್ತೆ ನಿಮಗೆ. ಆ್ಯಂಡ್ ಇಲ್ಲೊಂದು ರೂಮ್ ಕೂಡ ಇದೆ, ಆಮೇಲೆ ತೋರಿಸೋಣ ಸರ್ ಎಲ್ಲಿದೆ ಅಂತ. ಸರ್ ಹಿಡನ್ ಆಗಿದೆ. ಹಿಡನ್ ಆಗಿದೆ, ಸದ್ಯಕ್ಕೆ ಹಿಡನ್ ಆಗೇ ಇರಲಿ. ಸೊ ಫಸ್ಟ್ ಇಲ್ಲಿ ಬರ್ತಾದಂಗೆ ನಮ್ಗೆ ಕಾಣ್ತಾ ಇರುವಂಥದ್ದು ದಿಸ್ ಪ್ಯಾನಲಿಂಗ್ಸ್ ಅಲ್ವಾ? ಹೇಳಿ ಸರ್. ಇಲ್ಲಿ ನಾವು ಏನೇನು ಕವರ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಸರ್, ಇಲ್ಲಿ ಬೀಮ್ ಪ್ಯಾನಲಿಂಗ್ ಕವರ್ ಮಾಡ್ಕೊಂಡಿದ್ದೀವಿ. ಒಂದು ಹ್ಯೂಜ್ ಟಿವಿ ಯೂನಿಟ್ ಇದೆ, ಮತ್ತೆ ಇಲ್ಲಿ ಪೂಜಾ ಯೂನಿಟ್ ತಗೊಂಡಿದ್ದೀವಿ, ಮತ್ತೆ ಒಂದು ಫುಲ್ ಓಪನ್ ಕಾನ್ಸೆಪ್ಟ್ ಅಲ್ಲಿರೋ ಒಂದು ಕಿಚನ್ ಇದೆ. ಕಿಚನ್ ಮಾಡಿದ್ದೀರಾ? ಸೊ ಫಸ್ಟ್ ಏನು ಮಾಡೋಣ ಅಂತಂದ್ರೆ ನಾವು
ಬನ್ನಿ ಕಿಚನ್ಗೆ ಹೊರಟೋಗ್ಬಿಡೋಣ. ವೀಕ್ಷಕರಿಗೆ ಹಂಗೆ ಪ್ಯಾನಲಿಂಗ್ ತೋರಿಸ್ಕೊಂಡು ಹೊರಟೋಗ್ಬಿಡ್ತೀನಿ. ಸೊ ಪ್ಯಾನಲಿಂಗ್ ಒಂಚೂರು ಎಕ್ಸ್ಪ್ಲೈನ್ ಮಾಡಿ, ಯಾವ ಥರ ಮಾಡಿರೋದು ಇದೆ ಸರ್? ಇದು ಬೀಮ್ ಪ್ಯಾನಲಿಂಗು, ಇಟ್ಸ್ ಅ ಕೈಂಡ್ ಆಫ್ ವಿನಿಯರ್ ಟೆಕ್ಸ್ಚರ್ಡ್ ಲ್ಯಾಮಿನೇಟ್ಸ್ ಅಲ್ಲಿ ಮಾಡ್ಕೊಂಡಿರೋದು. ಕ್ಲೈಂಟಿಗೆ ನಿಮಗೆ ಫಾಲ್ ಸೀಲಿಂಗ್ ಅಲ್ಲಿ ದೇವರ್ ನಾಟ್ ಫಾಂಡ್ ಆಫ್ ಫಾಲ್ ಸೀಲಿಂಗ್, ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಪ್ಯಾನಲಿಂಗ್ ತರ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ. ನೀವು ಈ ಕಡೆ ರನ್ ಮಾಡ್ತೀರಾ ಅಂತ ಹೇಳಿದ್ರೆ ಸರ್, ಇಲ್ಲಿ ಬೀಮ್ಸ್ ಎಲ್ಲ ತುಂಬಾ ಆಫ್ ಸೆಟ್ ಇತ್ತು, ದೊಡ್ಡ ಸೈಟ್ ಆಗಿರೋದ್ರಿಂದ ಇದನ್ನೆಲ್ಲ ನಾವು ಕವರ್ ಮಾಡ್ಕೊಂಡು ಇಲ್ಲಿವರೆಗೂ ಇವ್ರು ಸಿವಿಲ್ ವರ್ಕ್ ಅಲ್ಲಿ ಇದು ಮಾಡಿಸ್ಕೊಂಡಿದ್ರು ಸರ್, ಕಟ್ಟ ಇತ್ತು. ಇದನ್ನ ನಾವು ಏನ್ ಮಾಡಿದ್ವಿ, ಜಸ್ಟ್ ಎಕ್ಸ್ಟೆಂಡರ್ ತರ ತಗೊಂಡು ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ತರನು ಕ್ರಿಯೇಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಕೌಂಟರ್ ತರ ಇಲ್ಲಿ ಓಪನ್ ಸ್ಪೇಸ್ ಇರೋದ್ರಿಂದ ಪಾರ್ಟಿಷನ್ ತರ ಮಾಡ್ಕೊಂಡಿದ್ದೀವಿ. ಇದು ನಿಮಗೆ ಹೈಲೈಟ್ ಆಗುತ್ತೆ. ನಿಮಗೆ ನೋಡ್ಬೋದು ಸರ್, ಇದು ಲೂವರ್ಸ್ ನಿಮಗೆ ಗೋಲ್ಡನ್ ಪ್ಯಾಟರ್ನ್ ವಿತ್ ಬ್ಲಾಕ್, ಆಲ್ಮೋಸ್ಟ್ ಒಂದ್ ಸ್ವಲ್ಪ ಬ್ರೌನಿಶ್ ಶೇಡ್ ಅಲ್ಲಿ ಬರುತ್ತೆ. ಚಾರ್ಕೋಲ್ ಅಲ್ಲ ಸರ್ ಇದು? ಚಾರ್ಕೋಲ್ ಸರ್, ಚಾರ್ಕೋಲ್ ಲೂವರ್ಸ್. ಚಾರ್ಕೋಲ್ ಲೂವರ್ಸ್. ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ಗೂ ತಗೊಂಡಿದ್ದೀವಿ. ಇಲ್ಲೊಂದು ಚಿಕ್ಕದಾಗ ಒಂದು ವ್ಯಾನಿಟಿ ತಗೊಂಡಿದ್ದೀವಿ ಸರ್, ಸ್ಮಾಲ್ ವ್ಯಾನಿಟಿ, 2x2 ಬರುತ್ತೆ. ಮತ್ತೆ ಈ ಮನೇಲಿ ಯೂಸ್ ಮಾಡಿರೋ ವುಡ್ ಎಲ್ಲ ಒಂದೇ ಕಲರ್ ಸರ್, ಒಂದೇ ವುಡ್ ಕಲರ್. ಫಾರ್ ಬೀಮ್ ಪ್ಯಾನಲಿಂಗ್ ಆಗಿರ್ಬೋದು, ಪಾರ್ಟಿಷನ್ ಇರ್ಬೋದು, ವ್ಯಾನಿಟೀಸ್ ಇರ್ಬೋದು, ಎಲ್ಲ ಒಂದೇ ವುಡ್ ಕಲರ್ ಯೂಸ್ ಮಾಡಿ. ವುಡ್ ಪ್ಯಾನಲಿಂಗ್ ಇರ್ಬೋದು, ವುಡ್ ಪಾರ್ಟಿಷನ್ಸ್ ಇರ್ಬೋದು, ಎಲ್ಲದೂ ಒಂದೇ ವುಡ್ ಪ್ಯಾಟರ್ನ್ ಅಲ್ವಾ ಇದು? ನೋಡಿ ವೀಕ್ಷಕರೇ, ಓಪನ್ ಕಿಚನ್ ಇದೆ. ಫಸ್ಟ್ ಕಿಚನ್ ಒಳಗಡೆ ನೋಡ್ಬಿಡೋಣ, ನಡೀರಿ ಸರ್. ಸರ್ ತುಂಬ ಹ್ಯೂಜ್ ಕಿಚನ್ನು, ನಿಮ್ಗೆ ಆಲ್ಮೋಸ್ಟ್ 15x15 ಬರುತ್ತೆ ಕಿಚನ್ ಇದು. ಸರಿ. ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಸರ್, ಕೌಂಟರ್ ತೊಗೊಂಡಿದ್ದೀವಿ. ಕೌಂಟರ್ ಸೈಜ್ ಇಲ್ಲಿ ಎಷ್ಟಿದೆ ಅಂತ ಸರ್? ಇದು ಐಲ್ಯಾಂಡ್ ಕೌಂಟರ್. ಇದು ನಾರ್ಮಲಿ 2 feet 6 inches ಹೈಟಿಗೆ ತೊಗೊಂಡಿದ್ದೀವಿ ಸರ್. ಇದು ನಿಮಗೆ 16 feet ಬರುತ್ತೆ. ಹಿಂಗೆ 16 ಇದೆ, ಹಿಂಗೆ 8 feet ಬರುತ್ತೆ ಸರ್. ಇದು ಹ್ಯೂಜ್. ಸೊ ನೀವು ಮಾಡಿರೋದ್ರಲ್ಲಿ ಒನ್ ಆಫ್ ದ ಹ್ಯೂಜ್ ಕಿಚನ್ ಅಲ್ಲ ಸರ್? ಅದೇ ಕಾರಣಕ್ಕೆ ಲಾಫ್ಟ್ ತಗೊಂಡಿಲ್ಲ, ಇದೇ ತುಂಬಾ ಹೆವಿ ಸ್ಟೋರೇಜ್ ಆಯ್ತು ಸಾಕಿದು ಇದೆ. ಮತ್ತೆ ಮಧ್ಯದಲ್ಲೆಲ್ಲ ವಾಲ್ ಕ್ಯಾಬಿನೆಟ್ಸ್ ತಗೊಂಡಿದ್ದೀವಿ ಸರ್. ಇದು ಕಲರ್ ಕ್ಯಾಪಚಿನೋ ಅಲ್ವಾ ಸರ್? ಹೌದು ಸರ್, ಕ್ಯಾಪಚಿನೋ ಕಲರ್. ಕ್ಯಾಪಚಿನೋ ವಿತ್ ಬ್ಲಾಕ್ ವಿತ್ ಮಿಕ್ಸ್ ಅಂಡ್ ಮ್ಯಾಚ್ ಆಫ್ ಟಿಂಟೆಡ್ ಗ್ಲಾಸ್ ತಗೊಂಡಿದ್ದೀವಿ. ಇಲ್ಲಿ ನಿಮಗೆ ನಾರ್ಮಲ್ ಆಗಿ ನಿಮಗೆ ಸಿಂಕ್ ಯೂನಿಟ್, ಮತ್ತೆ ಇಲ್ಲಿ ಸೆಟ್ ಆಫ್ 3 ಟ್ಯಾಂಡಮ್ ಬಾಕ್ಸಸ್ ಎಲ್ಲ ತಗೊಂಡಿದ್ದೀವಿ. ಟ್ಯಾಂಡಮ್ಸ್ ತಗೊಂಡಿದ್ದೀರಾ ಇಲ್ಲಿ? ಓಕೆ. ಕಪ್ ಅಂಡ್ ಸಾಸರ್ಸ್ ಬರುತ್ತೆ. ಇಲ್ಲಿ ಕಪ್ ಅಂಡ್ ಸಾಸರ್. ಇಲ್ಲಿ ನಿಮಗೆ ತಾಲಿ ಇನ್ಲೆಟ್ ಬರುತ್ತೆ. ತಾಲಿ ತಗೊಂಡಿದ್ದೀರಾ? ಅದೇ ಥರ ನೀವು ನೋಡ್ಬೋದು ಸರ್, ಇಲ್ಲಿ ಆಲ್ಮೋಸ್ಟ್ ನಿಮಗೆ 10 sets ಆಫ್ ಟ್ಯಾಂಡಮ್ ಬಾಕ್ಸಸ್ ಇದೆ ಇದರಲ್ಲಿ. 10 sets ಆಫ್ ಟ್ಯಾಂಡಮ್ಸ್. ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಓಕೆ ಓಕೆ. ಇಲ್ಲೂ ಅಗೈನ್ 3 ಇದೆ. ಓಕೆ. ಇಲ್ಲೊಂದು ಬಾಟಲ್ ಪುಲ್ ಔಟ್ ಬರುತ್ತೆ. ಸೊ ಎಜ್ಜಲ್ಲಿ ಬಾಟಲ್ ಪುಲ್ ಔಟ್ ಹಾಕಿದ್ದೀರಾ? ಲಾಸ್ಟ್. ಮತ್ತೆ ಇಲ್ಲೂ ಒಂದು ಟ್ಯಾಂಡಮ್, ಡಬಲ್ ಟ್ಯಾಂಡಮ್ ತಗೊಂಡು, ಇಲ್ಲೊಂದು ಡ್ಯುಯಲ್ ಟ್ಯಾಂಡಮ್. ಇನ್ನು ಮಿಕ್ಕಿರೋದೆಲ್ಲ ನಾರ್ಮಲ್ ಶಟರ್ಸ್ ಅಲ್ಲಿ ಬರುತ್ತೆ. ಓಕೆ. ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ನಿಮಗೆ ಸ್ಪೈಸ್ ರ್ಯಾಕ್ ತಗೊಂಡಿದ್ದೀವಿ ವುಡನ್ ಫಿನಿಶ್ ಅಲ್ಲಿ. ಓ, ಇದೊಂಥರ ಕಾಂಬಿನೇಷನ್ಸ್ ನೋಡಿ ಸರ್, ಮಿಕ್ಸ್ ಅಂಡ್ ಮ್ಯಾಚ್ ಕಾಂಬಿನೇಷನ್ ಇದು. ನಿಮಗೆ ಇಲ್ಲಿ ವುಡ್ ಬರುತ್ತೆ, ಮತ್ತೆ ಇದು ನಾರ್ಮಲ್ ಶಟರ್ ಬರುತ್ತೆ. ಎಸ್. ಲಿಫ್ಟ್ ಅಪ್. ಸೊ ಮಿಕ್ಸ್ ಅಂಡ್ ಮ್ಯಾಚ್ ಅಲ್ವಾ ಸರ್? ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿರೋದು ಸರ್. ಅಂಡ್ ಈ ಸ್ಪೈಸ್ ರ್ಯಾಕ್ ಇಷ್ಟ ಆಯ್ತು ಸರ್, ತುಂಬಾ ದೊಡ್ಡದು. ಹೌದು ಸರ್, ಮೇಡಮ್ ಕೂಡ ಹಂಗೆ ಒಳ್ಳೆ ಅರೇಂಜ್ ಮಾಡಿದ್ದಾರೆ ಇದನ್ನ ಸಖತ್ತಾಗಿ. ವೀಕ್ಷಕರೇ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಸ್ಪೈಸ್ ರ್ಯಾಕ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಯೂನಿಫಾರ್ಮ್ ಆಗಿ ರೆಡಿ ಮಾಡಿದ್ದಾರೆ. ಅಂಡ್ ನೀವು ಇದರಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದಿರಲ್ವಾ? ಕಾಂಬಿನೇಷನ್ಸ್ ಮಿಕ್ಸ್ ಅಂಡ್ ಮ್ಯಾಚ್ ಆಗಿದೆ ಸರ್. ನೋಡಿ ವೀಕ್ಷಕರೇ, ಅದಕ್ಕೆ ಇಲ್ಲಿ ಲಾಫ್ಟ್ ಅಂತ ಬರಲ್ಲ, ಯಾಕಂದ್ರೆ ನೀವು ಇಲ್ಲಿ ನೋಡಿ ತುಂಬಾ ಹ್ಯೂಜ್ ಆಗಿದೆ. 16 feet by 8 feet. ಸೊ ಇದನ್ನೇ ಅಷ್ಟೇ ಅಲ್ಲದೆ ನಿಮ್ಗೆ ಇಲ್ಲಿ ಒಂದು ಇದು ಐಲ್ಯಾಂಡ್ ಕೌಂಟರ್ ತಗೊಂಡಿದ್ದೀವಿ. ಐಲ್ಯಾಂಡ್ ಕೌಂಟರ್ ಸಿಗುತ್ತೆ. ಓಕೆ. ಇದರಲ್ಲಿ ಏನೇನಿದೆ? ಇಲ್ಲಿ ನಿಮಗೆ ಅಡಿಷನಲ್ ಆಗಿ 4 ಟ್ಯಾಂಡಮ್ ಬಾಕ್ಸಸ್ ಸಿಗ್ತಾ ಇದೆ. ಮತ್ತೆ 4 ಟ್ಯಾಂಡಮ್ಸ್. ಇದು ನಿಮಗೆ ಕಿಚನ್ ಕೌಂಟರ್ಗೆ ಸೇರ್ಕೊಂತು. ಇದು ಐಲ್ಯಾಂಡ್. ಓಕೆ. ಇಲ್ಲೂ ಅಷ್ಟೇ ನಿಮಗೆ ಸೆಟ್ ಆಫ್ 4 ಟ್ಯಾಂಡಮ್ ಬಾಕ್ಸಸ್. ಇಲ್ಲಿ 3 ವೀಕರ್ ಬಾಸ್ಕೆಟ್ ತಗೊಂಡಿದ್ದೀವಿ. ಇಲ್ಲಿ ವಿಕೆಟ್ಸ್ ಹಾಕಿದ್ದೀರಾ? ಓಕೆ. ಇದನ್ನ ಏನ್ ಮಾಡ್ಕೊಂಡಿದೀವಿ ಅಂದ್ರೆ ಸರ್, ಇದನ್ನ ನಾವು ಔಟರ್ ಅಲ್ಲಿ ಪ್ಯಾನಲ್ ಮಾಡ್ಕೊಂಡಿದೀವಿ ಗೊತ್ತಾ, ಟಿವಿ ಯೂನಿಟ್ಗೆಲ್ಲ. ಅದೇ ತರ ಟೆಕ್ಸ್ಚರ್ಸ್ ಅಲ್ಲಿ ಇಲ್ಲಿ ಇದು ಹಾಕೊಂಡಿದೀವಿ, ರಾಫ್ಟರ್ಸ್ ಹಾಕೊಂಡಿದೀವಿ. ರಾಫ್ಟರ್ಸ್ ಹಾಕಿದ್ದೀರಾ? ಎಲ್ಲ ಹಾಕಿದ್ದೀರಾ? ಇಲ್ಲಿ ಸರ್, ಈ ಕಡೆ ಈ ಪೋರ್ಷನ್ ಅಲ್ಲಿ, ಈ ಪೋರ್ಷನ್ ಅಲ್ಲಿ ಇದೆ. ಓಕೆ ಓಕೆ ಓಕೆ. ಇದನ್ನ ನಾವು ಏನ್ ಮಾಡಿದೀವಿ ಸರ್, ಎಕ್ಸ್ಟೆಂಡ್ ಮಾಡ್ಕೊಂಡಿದೀವಿ. ಇಲ್ಲಿ ಡೈನಿಂಗ್ ಟೇಬಲ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಆಲ್ರೆಡಿ ಬ್ರೇಕ್ಫಾಸ್ಟ್ ಕೌಂಟರ್ ಇದೆ. ಸರಿ. ಇಲ್ಲಿ ಐಲ್ಯಾಂಡ್ ಟೇಬಲ್ ಏನ್ ಮಾಡಿದೀವಿ ಸರ್, ಇಲ್ಲಿ ನೋಡಿ, ಇಲ್ಲಿ 8 inches ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಎಕ್ಸ್ಟೆಂಡ್ ಇನ್ಸ್ಟ್ರಕ್ಷನ್ ತಗೊಂಡಿದ್ದೀರಾ? ಇದನ್ನ ಅವರು ಡೈನಿಂಗ್ ಟೇಬಲ್ ತರ ಯೂಸ್ ಮಾಡ್ಕೊಂಡು 2 in 1 ಇದು. 2 in 1 ತರ ಇದು. ಓಕೆ ಓಕೆ. ನಿಮ್ಗೆ ಐಲ್ಯಾಂಡ್ ಟೇಬಲ್ ತರನೂ ಆಯ್ತು, ಡೈನಿಂಗ್ ಟೇಬಲ್ ತರನೂ ಆಯ್ತು. ಎಸ್, ಪರ್ಫೆಕ್ಟ್. ಕಮಿಂಗ್ ಟು ದಿಸ್ ಸೈಡ್ ಸರ್, ಸೇಮ್ ಅದೇ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಕ್ರಾಕರ್ ಯೂನಿಟ್ ತಗೊಂಡಿದ್ದೀವಿ. ಬಿಗ್ ಕ್ರಾಕರ್ ಯೂನಿಟ್ ಅಲ್ವಾ ಇದು? ಆಲ್ಮೋಸ್ಟ್ 8 feet ಬರುತ್ತೆ ಸರ್. ಇಲ್ಲಿ ಒಂದು ಟಾಲ್ ಯೂನಿಟ್ ಇದೆ ಸರ್. ಪ್ಯಾಂಟ್ರೀಸ್ ಹಾಕಿದ್ದೀರಾ ಇದ್ರೊಳಗಡೆ? ಹೌದು. ಓಕೆ, ಬೆಸ್ಟ್ ಇದು. ಮತ್ತೆ ಇಲ್ಲಿ ನಿಮಗೆ ಒಂದು ಓವನ್ ಮತ್ತೆ ಏರ್ ಫ್ರೈಯರ್ಗೆ ಜಾಗ ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ಒಂದು ನಿಮಗೆ ಗ್ಲಾಸ್ ಶಟರ್ ಬರುತ್ತೆ. ಗ್ಲಾಸ್ ಶಟರ್ ಹಾಕಿದ್ದೀರಾ ಇದ್ರೊಳಗಡೆ? ಓಕೆ. ಮೇಲ್ಗಡೆ ಕೆಳಗಡೆ 2 ಕಡೆನೂ ಗ್ಲಾಸ್ ಶಟರ್ ಬರುತ್ತೆ. ಓಕೆ. ಮತ್ತೆ ಇಲ್ಲೂ ಅಷ್ಟೇ ಸರ್, ಗ್ಲಾಸ್ ಕಾಂಬಿನೇಷನ್ಸ್ ಅಲ್ಲಿ ಬರುತ್ತೆ. ಕಂಪ್ಲೀಟ್ ಇಲ್ಲಿ ನಿಮ್ಮ ಆಲ್ಮೋಸ್ಟ್ ಇದರಲ್ಲಿ 90% ಸೆಟಪ್ ಗ್ಲಾಸ್ ಅಲ್ಲೇ ಬರುತ್ತೆ. ಗ್ಲಾಸ್ ಅಲ್ಲೇ ಹಾಕಿದ್ದೀರಾ? ಸೊ ಗ್ಲಾಸ್ ಮತ್ತೆ ನಮ್ಮ ಈ ಕೆಫೆಚಿನೋ ಕಲರ್ ಚೆನ್ನಾಗಿ ಅಕ್ರಿಲಿಕ್ ಅಲ್ವಾ ಸರ್? ಇದು ಅಕ್ರಿಲಿಕ್ ಸರ್, ಕಾಂಬಿನೇಷನ್ಸ್ ವಿತ್ ಅಕ್ರಿಲಿಕ್. ಸೂಪರ್. ಬನ್ನಿ, ಇಲ್ಲೊಂದು ಫ್ರಿಡ್ಜ್ ಇಡೋದಕ್ಕೆ ಒಂಚೂರು ಜಾಗ ಕೂಡ ಫ್ರಿಡ್ಜ್ ಇಡೋದಕ್ಕೆ ಜಾಗ ತಗೊಂಡಿದ್ದೀವಿ ಸರ್. ಬನ್ನಿ, ಸೂಪರ್. ಈ ಕಡೆ ಬಂದ್ರೆ ಈಗ ವಾಲ್ ಪ್ಯಾನಲಿಂಗ್ ತೋರಿಸ್ಬಿಡೋಣ. ಟಿವಿ ನೋಡಿದ್ವಿ ಮನೇಲಿ ವೀಕ್ಷಕರೇ, ಫಾಲ್ ಸೀಲಿಂಗ್ ಇಲ್ಲ. ಸೊ ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ಫಾಲ್ ಅಲ್ಲಿ ಇದು ಪ್ಯಾನಲಿಂಗ್ ಅನ್ನ ಹಾಕಿರುವಂಥದ್ದು. ಈ ಏನು ರಾಫ್ಟರ್ಸ್ ಬಂದಿದೆ
ಇದನ್ನೇ ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಸರ್ ಇದು? ಹೌದು ಸರ್, ಇದನ್ನ ನಾವೇನ್ ಮಾಡಿದೀವಿ, ನಿಮ್ಗೆ ವಾಲ್ ಇಂದ ತಗೊಂಡು ಸೀಲಿಂಗ್ ಅಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡಿದೀವಿ ಸರ್. ಏನಕ್ಕೆ ಅಂದ್ರೆ ತುಂಬಾ ಖಾಲಿ ಕಾಣಿಸುತ್ತೆ. ಇವಾಗ ಅವರು ಫಾಲ್ ಸೀಲಿಂಗ್ ಅಂತೂ ಹೋಗ್ತಾ ಇಲ್ಲ, ಇವಾಗ ಖಾಲಿ ಕಾಣಿಸ್ತಾ ಇರೋದ್ರಿಂದ ನಾವೇನ್ ಮಾಡಿದ್ವಿ, ಡಿಸೈನರ್ ಜೊತೆ ಡಿಸ್ಕಸ್ ಮಾಡ್ಬಿಟ್ಟು ಇದೇನ್ ರಾಫ್ಟರ್ಸ್ ಹಾಕೊಂತ ಇದೀವಿ, ಇದನ್ನ ಫುಲ್ ಫೆಚ್ ಮಾಡ್ಬಿಟ್ಟು ಇಲ್ಲಿವರೆಗೂ ತಗೊಂಡ್ಬಂದ್ಬಿಡೋಣ. ಇಲ್ಲಿ ಹೆಂಗಿದ್ರು ನಿಮಗೆ ಬೀಮ್ ಅಡ್ಡ ಬರೋದ್ರಿಂದ ಅಲ್ಲಿಗೆ ನಾವು ಕಟ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇತ್ತು. ಮತ್ತೆ ಇದು ಆಲ್ಮೋಸ್ಟ್ ನಿಮಗೆ 15 ಫೀಟ್ ಇದೆ ಸರ್. 15 ಫೀಟ್ ಟಿವಿ ಯೂನಿಟ್? 15 ಫೀಟ್ ಇದೆ, ಬಟ್ ನಾವು ಟಿವಿ ಯೂನಿಟ್ ಅಂತ ತಗೊಂಡಿರೋದು 8 ಫೀಟ್ಗೆ ಸರ್. 8 ಫೀಟ್ ಮಾತ್ರ? 8 ಫೀಟ್ಗೆ. ಅದು ನಿಮಗೆ 4 ಫೀಟ್ ಬರುತ್ತೆ. ಇದು ಆಲ್ಮೋಸ್ಟ್ ನಿಮಗೆ 4 ಆ ಕಡೆ 4 ಫೀಟ್ ಎಕ್ಸ್ಟ್ರಾ ಸಿಗುತ್ತೆ. ಇಲ್ಲೊಂದು ಮೆಟಲ್ ಆರ್ಟ್ ಹಾಕ್ಬಿಟ್ಟಿದ್ದೀವಿ. ಇದೊಂದು ಮೆಟಲ್ ಆರ್ಟ್ ತಗೊಂಡಿದ್ದೀವಿ. ಇದು ಮ್ಯಾಟ್ ಕಲರ್ ಲ್ಯಾಮಿನೇಟ್ಸ್ ಸರ್. ಆಲ್ಮೋಸ್ಟ್ ಅವ್ರದ್ದು ಟೈಲ್ಸ್ ಏನು ಬರುತ್ತೆ ಫ್ಲೋರಿಂಗ್ ಕಲರ್ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಓಕೆ. ಇದು ಮತ್ತೆ ನಿಮಗೆ ಟಿವಿ ಯೂನಿಟ್ ಕಾಮನ್ ಬೇಸ್ ಯೂನಿಟ್ ಎಲ್ಲ ಎಸ್, ವೆರಿ ನೈಸ್. ಓಕೆ ಬಿಡಿ ಸರ್ ಈ ಕಡೆ ಬಂದ್ಬಿಡಿ. ಇವಾಗ ಮೈನ್ ಹೈಲೈಟ್ ಆಫ್ ದ ರೂಮು, ಈ ಲಿವಿಂಗು. ಓಕೆ, ಪೂಜಾ ಯೂನಿಟ್. ಇದು ಇಂಡಿವಿಜುವಲ್ ಪೂಜಾ ಯೂನಿಟ್? ಇದು ಇಂಡಿವಿಜುವಲ್, ಏನು ಸಿವಿಲ್ ಅಲ್ಲಿ ಏನಿಲ್ಲ ಸರ್. ಇದು ದಿಸ್ ಇಸ್ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಪ್ಲೈವುಡ್. ನೀವೇ ಮಾಡಿರೋದು? ನಾವೇ ಮಾಡಿರೋದು ಸರ್. ನಿಮಗೆ ಇದ್ರದ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಮೋಸ್ಟ್ ಪ್ರಾಬ್ಲಿ ನೀವು ಇದನ್ನ ಟೀಕ್ ಅಂತ ಅನ್ಕೊಬಹುದು. ಓಕೆ. ಟೀಕ್ ಅಲ್ಲ ಸರ್, ಇದು ಪ್ಲೈವುಡ್ ಅಲ್ಲಿ ಮಾಡಿರುವಂತ ಪೂಜಾ ಯೂನಿಟ್. ಕಂಪ್ಲೀಟ್ ಪ್ಲೈವುಡ್ ಅಲ್ಲಿ ಮಾಡಿರೋದು ಇದು? ಹೌದು ಸರ್, ಕಂಪ್ಲೀಟ್ ಪ್ಲೈವುಡ್ ಅಲ್ಲಿ ಮಾಡಿರೋದು. ಓಕೆ. ವಿತ್ ವಿನಿಯರ್ ಟೆಕ್ಸ್ಚರ್ಡ್ ವಿನಿಯರ್ ಅಲ್ಲಿ ಮಾಡ್ಕೊಂಡಿರೋದು. ಇದು ಆಲ್ಮೋಸ್ಟ್ ನಿಮಗೆ 6x6.5 ಇದೆ ಸರ್. ಇದು 6x6.5? 6x6.5 ಇದೆ. ಹ್ಯೂಜ್ ಆಗಿದೆ ಅಲ್ಲ ಸರ್ ಇದು? ಹ್ಯೂಜ್ ಆಗಿದೆ ಸರ್. ಈ ಜಾಗ ಪ್ರಿಫರಬಲಿ ಅಲ್ಲಿ ಪೂಜಾ ಯೂನಿಟ್ಗೆ ಅಂತಾನೆ ಮಾಡಿಸ್ಕೊಂಡಿದ್ದೀವಿ ಸರ್. ಇಲ್ಲಿ ಒಂದು ಸ್ಟೆಪ್ ಅಪ್ ತರ ಬರುತ್ತಲ್ಲ, ವಾಸ್ತು ಪ್ರಕಾರ ಒಂದು ಸ್ಟೆಪ್ ಹೈಟ್ ಇರಲಿ ಅಂತ ಇದೊಂದು ಮಾತ್ರ ಟೀಕಲ್ ತಗೊಂಡಿದ್ದೀವಿ. ಸಾಲಿಡ್ ವುಡ್? ಸಾಲಿಡ್ ವುಡ್. ಇದೊಂದು ಬಿಟ್ರೆ ಮತ್ತೆಲ್ಲದೂ ಎಲ್ಲಾನು ಪ್ಲೈವುಡ್ ಅಲ್ಲೇ ಮಾಡಿ. ಪ್ಲೈವುಡ್ ಅಲ್ಲೇ ಮಾಡಿದ್ದೀರಾ? ಇದಕ್ಕೆ ಇದು ಮಾಡಿದ್ದೀರಾ ಮೇಲ್ಗಡೆ ಗೋಪುರ? ಹೌದು ಸರ್, ಗೋಪುರನೂ ಮಾಡಿದ್ದೀವಿ. ನೋಡಿ ವೀಕ್ಷಕರೇ. ಓಕೆ, ವೆರಿ. ಮತ್ತೆ ಇದಕ್ಕೆಲ್ಲ ನಿಮಗೆ ಗ್ಲಾಸ್ ಜೊತೆ ನಿಮಗೆ ಅದಕ್ಕೆ ಸೆಟ್ ಆಗುವಂಥ ಹ್ಯಾಂಡಲ್ಸು, ಅದಕ್ಕೆ ಮ್ಯಾಚ್ ಆಗುವಂಥ ಹ್ಯಾಂಡಲ್ಸ್ ಆಗಿರ್ಬೋದು. ಮತ್ತೆ ಒಳಗಡೆನೂ ಅಷ್ಟೇ ಸರ್, ನೀವು ಒಳಗಡೆ ನೋಡ್ಬೋದು. ಲೈಟ್ ಹಾಕ್ಬಿಡಿ ಸರ್ ಒಳಗಡೆ. ಓಕೆ, ವೆರಿ ನೈಸ್. 3 ಸ್ಟೆಪ್ ಅಪ್ ತಗೊಂಡಿದ್ದೀವಿ ಸರ್. ಅಲ್ಲೇನು ಸ್ಟೋರೇಜ್ ತರ ಏನು ತಗೊಂಡಿಲ್ಲ, ಎಲ್ಲ ಮಾರ್ಬಲ್ ಅಲ್ಲೇ ಮಾಡಿರುವಂಥದ್ದು. ನಿಮಗೆ ಬ್ಯಾಕ್ ಅಲ್ಲಿ ಒಂದು ಆಕ್ರಿಲಿಕ್ ಶೀಟ್ ಹಾಕೊಂಡಿದ್ದೀವಿ. ಅಲ್ಲಿ ಏನು ಫೋಟೋ ಇದೆ ಸರ್, ಆ ಫೋಟೋ ಸೈಜ್ಗೆ ಕಟ್ ಮಾಡಿಬಿಟ್ಟು ಮಿಕ್ಕಿರೋದಕ್ಕೆ ಆಕ್ರಿಲಿಕ್ ಹಾಕೊಂಡಿರೋದು. ಆಕ್ರಿಲಿಕ್ ಹಾಕಿರೋದು ಅಲ್ವಾ? ಫೋಟೋನ ಅದ್ರ ಒಳಗಡೆ ಕುಳಿಸ್ಬಿಟ್ಟಿದ್ದೀರಾ? ಫೋಟೋ ನಿಮಗೆ ಒಳಗಡೆ ಕನ್ಸೀಲ್ಡ್ ಆಗಿದೆ ಕೆಳಗಡೆ. ಈ ಗ್ರನೈಟ್ ವರ್ಕ್ ಎಲ್ಲ ನೀವೇ ಮಾಡ್ಕೊಂಡ್ರಾ? ಇದೆಲ್ಲ ಸಿವಿಲ್ ಮಾಡ್ಕೊಂಡ್ರು ಸರ್. ಇವರೆಲ್ಲ ಸಿವಿಲ್ ಅವ್ರು ಮಾಡ್ಕೊಂಡು? ಇದೆಲ್ಲ ಸಿವಿಲ್ ಅವ್ರು ಮಾಡ್ಕೊಂಡು. ಓಕೆ ಓಕೆ. ಇದ್ರ ಬ್ಯಾಕ್ ಗ್ರೌಂಡು, ಬ್ಯಾಕ್ ಡ್ರಾಪು, ಆ್ಯಂಡ್ ಇಲ್ಲಿ ಒಳಗಡೆ ತೋರಿಸ್ತೀನಿ ಗೋಪುರ. ಓಕೆ, ಇದು ಗೋಪುರ ನೀವೇ ಮಾಡಿರೋದು? ಹೌದು ಸರ್, ಇದು ಗೋಪುರ ನಾವೇ ಮಾಡಿರೋದು. ವೆರಿ ನೈಸ್. ತುಂಬ ಇದು ಟೈಮ್ ತೊಗೊಂತ ಅನ್ಸುತ್ತಲ್ವಾ ಸರ್ ಇದು ಮಾಡೋಕ್ಕೆ? ಮ್ಯಾನ್ಯಲ್ ವರ್ಕ್ ಅಲ್ವಾ ಇದು? ಮ್ಯಾನ್ಯಲ್ ವರ್ಕು ಟೈಮ್ ತೊಗೊಂತು ಸರ್. ಯೂಶಲಿ ಈ ಥರ ಒಂದು ಯೂನಿಟ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡಿದ್ದೀರಾ ಸರ್ ನೀವು ಆ್ಯಕ್ಚುಲಿ? ಸರ್ ಮೋಸ್ಟ್ ಪ್ರಾಬಲಿ ನಿಮ್ಗೊಂದು 15 to 20 ಡೇಸ್ ಅಂತೂ ಮಿನಿಮಮ್ ಬೇಕಾಗುತ್ತೆ. ಇದಕ್ಕೆ ಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಇದ್ರ ಜೊತೆಗೆ ಇಟ್ ಈಸ್ ನಾಟ್ ಓನ್ಲಿ ಪ್ಲೈವುಡ್ ಜೊತೆಗೆ ಗ್ಲಾಸ್ ಆಗಿರ್ಬೋದು, ಮತ್ತೆ ನಿಮಗೆ ಇದ್ರ ಜೊತೆಗೆ ವುಡನ್ ಆರ್ಟ್ ಆಗಿರ್ಬೋದು, ಮೇಲ್ಗಡೆ ಎಲ್ಲ ಇದೆಲ್ಲ ಬೀಡಿಂಗ್ಸ್ ಎಲ್ಲ ಏನು ತಗೊಂಡಿದ್ದೀವಿ. ಇದೆಲ್ಲ ಸ್ವಲ್ಪ ಟೀಕಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಕಾಂಬಿನೇಷನ್ ಒಂದು 15 ರಿಂದ 20 ದಿವಸ ಅಂತೂ ಬೇಕಾಗುತ್ತೆ. ಇದಕ್ಕೆ ಬೇಕಾಗುತ್ತೆ. ಮತ್ತೆ ಪ್ರಿಸೈಸ್ ಆಗಿ ಎಲ್ಲ ಕಾರ್ಪೆಂಟರ್ನು ಮಾಡೋಕ್ಕಾಗಲ್ಲ, ಮ್ಯಾನ್ಯಲಿ ಎಕ್ಸ್ಪೀರಿಯನ್ಸ್ ಇರೋ ಕಾರ್ಪೆಂಟರ್ಸ್ ಮಾತ್ರನೇ ಮಾಡೋಕ್ಕಾಗುತ್ತೆ. ಅಂಡ್ ಇಲ್ಲೊಂದು ಡಬಲ್ ಹೈಟ್ ತೊಗೊಂಡಿದ್ದೀರಾ? ಹೌದು ಸರ್. ಸೊ ಬಿಗ್ಗೆಸ್ಟ್ ಒಂದು ಕರ್ಟನ್ ಸ್ಕ್ರೀನು. ವೆರಿ ನೈಸ್. ಈ ಫರ್ನಿಚರ್ ಲೇಔಟ್ ಎಲ್ಲ ನೀವೇ ಕೊಟ್ಟಿರ್ತೀರಾ? ಹೌದು ಸರ್, ಫರ್ನಿಚರ್ ಲೇಔಟ್ಸ್ ಎಲ್ಲ ನಾವೇ ಕೊಟ್ಟಿದ್ದು. ಸೊ ಫರ್ನಿಚರ್ ಲೇಔಟ್ಸ್ ಇರ್ಬೋದು, ಸೆಂಟರ್ ಟೇಬಲ್ ಲೇಔಟ್ ಎಲ್ಲ ನೀವೇ ಎಲ್ಲ ನಾವೇ ಕೊಟ್ಟಿರೋದು ಕಂಪ್ಲೀಟ್ ಆಗಿ. ಸರ್ ಈಗ ಫೈನಲ್ ಆಗಿ ಅಲ್ಲೊಂದು ವಾಲಲ್ಲಿ ಮೋಲ್ಡಿಂಗ್ಸ್ ಹಾಕಿದ್ದೀರಾ, ಅದೊಂಚೂರು ತೋರಿಸ್ಬಿಡೋಣ. ಹೇಳಿ ಸರ್. ಇದೊಂದು ಪ್ಲೇನ್ ವಾಲ್ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಾವ್ ಯಾಕೆ ಇಲ್ಲಿ ಏನಾದ್ರು ಒಂದು ಆರ್ಟ್ ತರ ಮಾಡ್ಕೊಳ್ಬಾರ್ದು ಅಂತ. ನೀವು ಮೋಸ್ಟ್ ಪ್ರಾಬಬ್ಲಿ ಈ ಸ್ಟೆಪ್ ಏರಿಯಾದಲ್ಲಿ ನೋಡಿದಿರಾ ಸರ್, ನಿಮ್ಗೆ ಪ್ಯಾನಲಿಂಗ್ ಇದೆ. ಹೌದು, ಅದೇ ತರ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ವಾಲ್ ಮೋಲ್ಡಿಂಗ್ಸ್ ತಗೊಂಡಿದ್ದೀವಿ. ಎಲ್ಲದರಲ್ಲೂ ಎಲ್ಲ ಸ್ಕ್ವೇರ್ ಆಗಿ ಮಾಡಿರೋದು ನೋಡಿರ್ತಾರೆ. ಇಲ್ಲಿ ತುಂಬಾ ಡಿಫ್ರೆಂಟ್ ಶೇಪ್ಸ್ ನ ಏನಂದ್ರೆ ಅವ್ರದ್ದೊಂದು ಫ್ಯಾಮಿಲಿ ಫೋಟೋಸ್ ಹಾಕೊಳ್ಳೋ ತರ ಡಿಫ್ರೆಂಟ್ ಸೈಜಸ್ ಆ ತರ ಬೇಕು ಅಂತ ಕೇಳಿದಕ್ಕೆ ಬೇಸ್ಡ್ ಆನ್ ದೇರ್ ಪ್ರಿಫರೆನ್ಸ್ ಇದೊಂದನ್ನ ಮಾಡ್ಕೊಟ್ಟಿದ್ದೀವಿ. ನಾಳೆ ದಿನ ಫೋಟೋಸ್ ಹಾಕೋಬಹುದು ನೋಡಿ ವೀಕ್ಷಕರೇ. ಇಲ್ಲಿದೆ ಅಲ್ಲ ಫ್ಯಾಮಿಲಿ ಫೋಟೋ, ಅದೇ ತರ ಈ ಫ್ರೇಮ್ಗೆ ಸೈಜ್ಗೆ ತಕ್ಕಂಥದ್ದು ಫೋಟೋಸ್ನ ಪ್ರಿಫರಬಲಿ ಅವ್ರು ಹಾಕೊಂಡ್ರೆ ತುಂಬ ಚೆನ್ನಾಗಿ ನಾಳೆ ದಿನ ಹಾಕೋಬಹುದು. ವೆರಿ ನೈಸ್ ಸರ್. ಇಲ್ಲಿ ಒಂದು ಹಿಡನ್ ತೋರಿಸೋ ಟೈಮ್ ಬಂತು ಇವಾಗ. ಎಲ್ಲಿದೆ ಹಿಡನ್ ಬೆಡ್ರೂಮ್? ಇಲ್ಲಿದೆ ಸರ್. ಸೊ ಇದು ಹಿಡನ್ ಬೆಡ್ರೂಮ್. ಓಕೆ, ಇಷ್ಟು ದಿನ ನಾವು ಹಿಡನ್ ಬಾತ್ರೂಮ್ ನೋಡ್ತಾ ಇದ್ವಿ, ಫಸ್ಟ್ ಟೈಮ್ ಹಿಡನ್ ಬೆಡ್ರೂಮ್ ನೋಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ವೆರಿ ಹ್ಯೂಜ್ ಸರ್. ಇದು ತುಂಬ ದೊಡ್ಡದಾಗಿದೆ ಸರ್. ಎಲ್ಲ ರೂಮು ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಸೈಡ್ ಡೈಮೆನ್ಷನ್ ದೊಡ್ಡದಿರೋದ್ರಿಂದ 60x60 ಇರೋದ್ರಿಂದ ನಿಮಗೆ ಯಾವುದೇ ರೂಮ್ ಆಗಲಿ ಯಾವುದೇ ಆಗಲಿ ಚಿಕ್ಕದು ಬಂದಿದೆ ಅಂತ ಯಾವುದೂ ಇಲ್ಲ, ಎಲ್ಲದೂ ತುಂಬಾ ದೊಡ್ಡದಾಗಿ ಬಂದಿದೆ. ಇದನ್ನು ಅಷ್ಟೇ ನಿಮಗೆ 15 ಫೀಟ್ ಇದೆ ಸರ್. ಯಾವ್ದು ಹೇಳಿ? ವಾರ್ಡ್ರೋಬ್ ಸೈಜ್. ಮಧ್ಯದಲ್ಲಿ ನಿಮಗೆ 6 ಫೀಟ್ ಬೇ ವಿಂಡೋ ಬರುತ್ತೆ. ಬೇ ವಿಂಡೋ ಕೊಟ್ಟಿದ್ದೀರಾ? ಗ್ರೇ ಅಲ್ವಾ ಸರ್ ಇದು? ಎಲ್ಲ ಗ್ರೇನೇ ಸರ್. ಆಲ್ಮೋಸ್ಟ್ ಮೇಜರ್ ಆಫ್ ದಿ ವಾರ್ಡ್ರೋಬ್ಸ್ ಎಲ್ಲ ಗ್ರೇ ಕಲರ್ ತಗೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇಲ್ಲಿ ಏನಿದು? ಇಲ್ಲಿ ಡೈಲಿ ಯೂಸ್ಡ್ ಮಾಡುವಂತ ಕ್ಲಾತ್ ಹ್ಯಾಂಗಿಂಗ್ ಸ್ಪೇಸ್ ತಗೊಂಡಿದ್ದೀವಿ. ಚಿಕ್ಕದಾಗಿ ಮಾಡ್ಬಿಟ್ಟಿದ್ದೀವಿ. ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ. ಮತ್ತೆ ಇಲ್ಲಿ ನಿಮಗೆ ಒಂದು ಬೇ ಸೀಟಿಂಗ್ ಬರುತ್ತೆ ಸರ್. ಇದು ಕೆಳಗಡೆನೂ ಸ್ಟೋರೇಜ್ ಇದೆ. ಮತ್ತೆ ಇಲ್ಲೂ ಅಷ್ಟೇ ನಿಮಗೆ ಸೆಟ್ ಆಫ್
2.5 ಆಲ್ಮೋಸ್ಟ್ 3 ವಾರ್ಡ್ರೋಬ್ಸ್ ಬರುತ್ತೆ ನಿಮಗೆ. ಬರುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಓಪನ್ ಸ್ಟೋರೇಜ್ ಇದೆ ಸರ್ ಇಲ್ಲಿ. ಅಂದರೆ ಇಲ್ಲಿ ಡ್ರೆಸ್ಸಿಂಗ್ ಕೊಟ್ಟಿರೋದ್ರಿಂದ ಡ್ರೆಸ್ಸಿಂಗ್ ಕೊಟ್ಟಿರೋದ್ರಿಂದ ಇಲ್ಲೊಂದು ಸ್ವಲ್ಪ ಓಪನ್ ಸ್ಟೋರೇಜ್ ತೊಗೊಂಡಿದ್ದೀವಿ. ಸೇಮ್ ಅದೇ ಥರ ಲಾಫ್ಟ್ ಕಂಟಿನ್ಯೂ ಆಗುತ್ತೆ. ಓಕೆ. ಆಮೇಲೆ ಬೆಡ್ ನೀವೇ ಕಂಪ್ಲೀಟ್ ನೀವೇ ಮಾಡಿರೋದು? ಹೌದು ಸರ್, ಇದು ಬೆಡ್ಡು ಮತ್ತು ಹೆಡ್ ಬೋರ್ಡು ವಿತ್ ಸೈಡ್ ಟೇಬಲ್ಸು ನಾವೇ ಮಾಡಿಕೊಟ್ಟಿರೋದು. ಓಕೆ. ಆ್ಯಕ್ಚುಲಿ ಈ ಬೆಡ್ಗಿಂತ ನಿಮ್ಮ ಮಾಸ್ಟರ್ ಬೆಡ್ರೂಮ್ ಕ್ರೇಜಿ ಇದೆ. ಆಮೇಲೆ ನೋಡೋಣ ಬಿಡಿ, ವೀಕ್ಷಕರಿಗೆ ತೋರಿಸ್ಬೇಕು. ಮತ್ತು ಇಲ್ಲೊಂದು ಸ್ಟಡಿ ಟೇಬಲ್ ಬರುತ್ತೆ ಸರ್, ನಾಟ್ ಫೋಲ್ಡೇಬಲ್ ಕೈಂಡ್ ಆಫ್ ಸ್ಟಡಿ ಟೇಬಲ್. ಇಲ್ಲಿ ಬಿಡಿ ಸರ್, ಇಲ್ಲಿ ಫೋಲ್ಡೇಬಲ್ ಸ್ಟಡಿ ಟೇಬಲ್. ಓಕೆ. ಸೈಡಲ್ಲಿ ಒಂದು ಲೆಡ್ಜ್ ಹಾಕ್ಬಿಟ್ಟಿದ್ದೀರಾ, ಹಾಕ್ಬಿಟ್ಟು ಪ್ಯಾನಲಿಂಗ್ ಮಾಡಿಕೊಂಡು ಸ್ಟೋರೇಜ್ ಥರ ತಗೊಂಡು ಸ್ಟೋರೇಜ್ ಥರ ಮಾಡಿರೋದು. ಸೂಪರ್. ಬನ್ನಿ ಸರ್, ಅಲ್ಲೊಂದು ವಾಲ್ ಇದೆ, ಈ ವಾಲ್ ಒಂದು ಹೇಳ್ಬಿಡಿ ಸಂಗೆ ಎಕ್ಸ್ಪ್ಲೇನ್ ಮಾಡಿಬಿಡಿ ಸರ್ ನಮಗೆ. ಈ ವಾಲ್ ಏನು ಮಾಡಿರೋದು ಇದು? ಸರ್ ಇದು ನಿಮಗೆ ಇದು ಯಾವ ಥರ ಅಂತ ಹೇಳಿದ್ರೆ ಇಟ್ ವಾಸ್ ಎ ಡಿಫ್ರೆಂಟ್ ಐಡಿಯಾ. ನಾವು ಈ ವಾಲ್ಗೆ ಎಲ್ಲ ಕಡೆನೂ ವಾಲ್ ಮೋಲ್ಡಿಂಗ್ಸ್ ಆಗಿರ್ಬೋದು, ವಾಲ್ ಪೇಪರು, ಟೆಕ್ಸ್ಚರ್ ಪೇಂಟ್ ಏನೋ ಒಂದು ಮಾಡ್ತಾ ಇದ್ವಿ. ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಕ್ಲೈಂಟ್ ಏನಿದ್ದಾರೆ ಮ್ಯಾಮು, ಅವ್ರೂ ಒಂದು ಸಜೆಷನ್ ತೊಗೊಂಡ್ಬಂದ್ರು ಈ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು. ನಮಗೂ ಎಕ್ಸ್ಪೆರಿಮೆಂಟಲ್ ಆಗಿತ್ತು ಸರ್. ದಿಸ್ ಈಸ್ ನಥಿಂಗ್ ಬಟ್ ಇದು ಪ್ಲೈವುಡ್ನ ಸರ್ ಕಟ್ ಮಾಡಿ ಪೀಸಸ್ ಮಾಡಿ ಬಾಕ್ಸ್ ಮಾಡ್ಕೊಂಡಿರೋದಷ್ಟೇ. ಇಟ್ ಈಸ್ ಜಸ್ಟ್ ಲೈಕ್ ಒಂದು ಲೇಔಟ್ ಥರ, ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಎಲ್ಲ ಕನೆಕ್ಟೆಡ್ ಪೀಸಸ್ ಥರ ಮಾಡ್ಕೊಂಡಿದ್ದೀವಿ ಅಷ್ಟೇ. ಓಕೆ ಓಕೆ ಓಕೆ. ಒಂದಕ್ಕೊಂದು ಕನೆಕ್ಟೆಡ್ ಅದು? ಹೌದು, ಒಂದಕ್ಕೊಂದು ಕನೆಕ್ಟೆಡ್. ಇದ್ರ ಮೇಲ್ಗಡೆ ಪುಟ್ಟಿ ಮಾಡ್ಬಿಟ್ಟು ಪೇಂಟ್ ಮಾಡ್ಕೊಂಡಿದ್ದೀವಿ. ಪುಟ್ಟಿ ಮಾಡಿ ಪೇಂಟ್ ಮಾಡಿರೋದು ಇದು? ಸಿಂಪಲ್ ಕಾನ್ಸೆಪ್ಟ್ ಸರ್, ಬಟ್ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಇದೇನಂದ್ರೆ ಇದೊಂದು ವಾಲ್ನ ಹೈಲೈಟಿಂಗ್ ಕಲರ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ ವೈಟ್ ಕಲರ್ ತಗೊಂಡಿದ್ದಾರೆ. ಇದೊಂದು ಗ್ರೇ ಥೀಮಲ್ಲಿ ಹೋಗಿರೋದ್ರಿಂದ ಗ್ರೇ ಥೀಮಲ್ಲಿ ನಿಮ್ಗೆ ಹೈಲೈಟ್ ಮಾಡ್ಕೊಂಡಿದ್ದೀವಿ. ಸೂಪರ್ ಸೂಪರ್. ಇದೇ ಥರನೇ ಕಂಟಿನ್ಯೂ. ಸೊ ಅದೇ ಕಂಟಿನ್ಯೂಟಿ ಆಗುತ್ತಲ್ವಾ ವೀಕ್ಷಕರು? ಇಲ್ಲಿ ಡಬಲ್ ಹೈಟ್ ಬರುತ್ತೆ ಸ್ಟೋರೇಜ್ ಅಂಡರ್. ಎಲ್ಲಿ ಸರ್ ಇದು? ಇದ್ರ ಒಳಗಡೆನಾ? ಸೊ ಇಲ್ಲಿ ಕೆಳಗಡೆ ಆ ಕಡೆಯಿಂದ ಬಂದ್ಬಿಟ್ಟು ಆಕ್ಸೆಸ್ ಮಾಡೋದು. UPS ಏನಾದರೂ ಇಟ್ಕೊಬೋದು ಸರ್. ಓಕೆ. ಸೊ ಇದು ಇಷ್ಟು ದೊಡ್ಡ ಗ್ಲಾಸ್ ಹಾಕಿದಲ್ಲ, ಸ್ಟ್ರೆಂತ್ ಇರುತ್ತೆ ಸರ್ ಇದು? ಇದೆ ಸರ್, ಇದೆಲ್ಲ 8mm ಟಫ್ ಅಂಡ್ ಗ್ಲಾಸ್. ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಸುರೇಶ್ ಸರ್ ಮತ್ತು ಅಪರ್ಣ ಮೇಡಮ್ ಕಂಪ್ಲೀಟ್ ಫ್ಯಾಮಿಲಿ ಇದ್ದಾರೆ. ಸೊ ವೆಲ್ಕಮ್ ಅಣ್ಣ. ನಮಸ್ತೆ, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಮನೆ ಎಲ್ಲ ಒಂಥರ ನಾವು ಅರಮನೆ ಟೂರ್ ಕೊಟ್ಟಂಗೆ ಮೇಡಮ್ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಮನೆ. ಫಸ್ಟ್ ಆಫ್ ಆಲು ನಾನು ಫಸ್ಟ್ ಕೇಳೋದು ಸೈಟಲ್ ಏರಿಯಾ ಎಷ್ಟು ದೊಡ್ಡದಾಗಿದೆ ಇದು? ಸೈಟಲ್ ಏರಿಯಾ 60x60 3600 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಮನೆ, ತುಂಬ ಚೆನ್ನಾಗಿದೆ. ಇಷ್ಟು ದೊಡ್ಡ ಮನೆ ಕಟ್ಟಿದ್ದೀರಾ, ಪ್ರೀಮಿಯಮ್ ಆಗಿ ಮನೆ ಕಟ್ಟಿದಾಗ ಮೈಂಡಲ್ಲಿ ಇಂಟೀರಿಯರು ಅದೇ ಲೆವೆಲಲ್ಲಿ ಮಾಡಿಸ್ಬೇಕು ಅಂತ ಇರುತ್ತೆ. ಸೊ ಪ್ರೀಮಿಯಮ್ ಅಂತ ಬಂದಾಗ ನೀವು ಬ್ರಿಕ್ ಆ್ಯಂಡ್ ಪ್ಲೈನ ಯಾಕೆ ಚೂಸ್ ಮಾಡಿದ್ರಿ ಮೇಡಮ್? ನೀವು ಹೇಳಿ, ಏನಕ್ಕೆ ಚೂಸ್ ಮಾಡಿ? ಸರ್ ಆ್ಯಕ್ಚುಲಿ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪ್ಲ್ಯಾನ್ ಮಾಡಿದಾಗ ನಾವು ಫಸ್ಟ್ ರಿಸರ್ಚ್ ಮಾಡಿದ್ವಿ. ಸೊ ಇಂಟೀರಿಯರ್ ಹೇಗೆ ಮಾಡೋದು, ಯಾಕಂದರೆ ನಮ್ಗೆ ಏನೂ ಐಡಿಯಾ ಇಲ್ಲ. ಪ್ಲೇವುಡ್ ಅಂದರೆ ಏನು, ಸಾಲಿಡ್ ಅಂದರೆ ಏನು, ಇಂಜಸ್ ಏನೂ ಗೊತ್ತಿರಲಿಲ್ಲ. ಸೊ ನಾವು ಅವಾಗ ಸರ್ಚ್ ಮಾಡುವಾಗ ಸಿಕ್ಕಿದೆ ಕನ್ನಡ ಕೋರ ಚಾನಲ್. ಸೊ ಅವಾಗ ನಿಮ್ಮದು ಚಾನಲ್ ಫಾಲೋ ಮಾಡ್ತಾ ನನಗೆ ಸಿಕ್ಕಿದ್ದು ಬ್ರಿಕ್ ಆ್ಯಂಡ್ ಫ್ಲೈ. ಆ್ಯಕ್ಚುಲಿ ನಾವು ಸುಮಾರು ಜನ ಕಾಂಟ್ಯಾಕ್ಟ್ ಮಾಡಿದ್ವಿ, ಬಟ್ ಬ್ರಿಕ್ ಆ್ಯಂಡ್ ಫ್ಲೈ ಅವ್ರು ಕೊಟ್ಟಿದ್ದ ಕೊಟೇಶನ್ ಅವ್ರು ನಮಗೆ ರೀಸನಬಲ್ ಅನ್ನಿಸ್ತು. ಅಂದ್ರೆ ಕಂಪೇರ್ ಮಾಡಿ ನೋಡಿದ್ರಿ? ಕಂಪೇರ್ ಮಾಡಿದ್ವಿ. ನೀವು ಹೋಗಿದ್ರ ಸರ್ ನಾಲ್ಕಾರು ಕಡೆ ಓಡಾಡಿದ್ರೆ? ಮನೆ ಎಲ್ಲ ಮುಗಿದ್ಮೇಲೆ ಸರೌಂಡಿಂಗ್ ಅಲ್ಲೇ ತುಂಬಾ ಇದೆ, ಅದಷ್ಟು ಕಾಂಟ್ಯಾಕ್ಟ್ ಇದೆ. ಕರೆಕ್ಟ್. ನಮಗೆ ಟ್ರಸ್ಟ್ ಬೇಕಲ್ವಾ? ಸೊ ಹಂಗಾಗಿ ನಿಮ್ಮ ಕಡೆಯಿಂದ ಹೋದ್ರೆ ನಮಗೆ ಆ ಟ್ರಸ್ಟ್ ಸಿಗುತ್ತೆ ಅಂತ ನಾವು ಬ್ರಿಕ್ ಆ್ಯಂಡ್ ಫ್ಲೈಗೆ ಹೋದ್ರೆ. ಓಕೆ. ಸೊ ಅಲ್ಲಿ ಹೋದಾಗ ಡಿಸೈನರು, ಯಾಕಂದ್ರೆ ಜಾಗ ತುಂಬಾ ದೊಡ್ಡದಾಗಿದೆ, ಓಕೆ, ಸ್ಪೇಸಸ್ ಆಗಿ ಬರಬೇಕು, ಆಮೇಲೆ ಪ್ಯಾನಲಿಂಗ್ ತುಂಬಾ ಆಗಬೇಕು. ಸೊ ಡಿಸೈನರ್ಗಳು ನಿಮ್ಗೆ ಯಾವ ಡಿಸೈನರ್ ಟಚ್ ಅಲ್ಲಿ ಇದ್ರು ಅಲಾಟ್ ಮಾಡಿರೋದು? ಹರಿಣಿ ಅಂತ. ಹರಿಣಿ ಹೇಗೆ ಅವರು ಡಿಸೈನ್ ಮಾಡ್ಕೊಟ್ಟಿರೋದು? ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸರ್. ನಾವೇನು ಕೇಳಿದ್ರೆ ನಂಗೆ ಹೀಗೆ ಬೇಕು ಅಂತ ಅಂದ್ರೆ ಅವರು ಇಮಿಡಿಯೇಟ್ ನಮಗೆ ಚೇಂಜಸ್ ಮಾಡ್ಕೊಟ್ಟಿದ್ರು. ಸರ್ ನಿಮ್ದು ಏನಾದ್ರು ಇತ್ತಾ ನಮ್ಗೆ ಹಿಂಗೆ ಬರಬೇಕು ಏನಾದ್ರು ಕೆಲವು ರಿಕ್ವೈರ್ಮೆಂಟ್? ಇಂಟೀರಿಯರ್ ಎಲ್ಲ ಅವ್ರಿಗೆ ಒಪ್ಪಿಸಿ ಮೇಡಮ್ದೇ ನಿಮ್ದೇನೆ ಎಲ್ಲದ ಎವ್ರಿಥಿಂಗ್? ಇದೊಂದು ರೆಸ್ಪಾನ್ಸಿಬಿಲಿಟಿ ನನಗೆ ಕೊಟ್ಟಿದ್ರು. ಸಿವಿಲ್ ನಿಮ್ದು, ಇಂಟೀರಿಯರ್ ಇವ್ರದ್ದು, ಹಂಗೆ ನಿಮಗೆ ಕೇಳ್ತೀನಿ ನಾನು ಎಲ್ಲದು. ಸೊ ಇಡೀ ಮನೆನೇ ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಫೇವ್ರೇಟ್ ಅಂತ ಬಂದ್ರೆ ನಿಮ್ಮ ಫೇವ್ರೇಟ್ ಯಾವುದು ಮೇಡಮ್? ಇದು ಸೂಪರ್. ಕಿಚನ್ ಅಲ್ಲಿ ನನಗೆ ಐಲ್ಯಾಂಡ್ ಟೇಬಲ್ ಸಖತ್ ಇಷ್ಟ. ಚೆನ್ನಾಗಿ ಇಷ್ಟ ಆಯ್ತಾ? ದೇವ್ರ ಮನೆ. ಸರ್ ನಿಮ್ದು ಸರ್ ನಿಮ್ಗೆ ಯಾವ್ದು ಭಾಳ ಇಷ್ಟ ಆಯ್ತು? ಎಲ್ಲ ಇಷ್ಟ ಆಗಿದೆ, ಯಾಕಂದ್ರೆ ನಾವೇನು ನಿಂತು ಮಾಡ್ಸಿದೀವಲ್ಲ, ಇಷ್ಟಪಡ್ಬೇಕು, ಚೆನ್ನಾಗಿ ಇರ್ಬೇಕು ಅಲ್ವಾ? ಚೆನ್ನಾಗಿ ಇರ್ಬೇಕು. ಸಾರ್ಗೂ ಕೇಳ್ಬಿಡ್ತೀನಿ, ಸರ್ ಹೆಂಗ್ ಬಂದಿದೆ ಸರ್ ಮನೆ? ಚೆನ್ನಾಗಿ ಬಂದಿದ್ಯಾ? ಸೂಪರಾಗಿ ಬಂದಿದೆ ಅಂತ ಹೇಳ್ತೀರಾ? ಓಕೆ. ಸಾರ್ಗೆ ಕೊಡಿ, ಕೇಳಿ ಕೊಡ್ತೀನಿ ಸರ್. ಹೆಂಗೆ ಅನ್ಸುತ್ತೆ ಮನೆ ಬಗ್ಗೆ, ಇಂಟೀರಿಯರ್ ಎಲ್ಲ ನೋಡಿದ್ರೆ? ಇಂಟೀರಿಯರ್ ಬಗ್ಗೆ ಹೇಳೋಷ್ಟಿಲ್ಲ, ಭಾಳ ಚೆನ್ನಾಗಿ ಬಂದಿದೆ. ಏನು ಹೇಳೋಷ್ಟಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಗೃಹ ಪ್ರವೇಶಕ್ಕೆ ಬಂದವರೆಲ್ಲ ಹೇಳಿದೊಂದೇ ಸರ್, ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತಾನ? ಎಲ್ಲಿ ಫೋಟೋ ಶೂಟ್ ಎಲ್ಲಿ ಮಾಡ್ಕೊಂಡ್ರೆ ಎಲ್ಲರೂ ಜಾಸ್ತಿ ಫೋಟೋ ಶೂಟ್ ಮಾಡ್ಕೊಂಡ್ರೆ? ಸರ್ ಹಾಲೇ ತುಂಬಾ ಹೈಲೈಟ್ ಆಗಿದೆ, ಮತ್ತೆ ಕಿಚನ್ ತುಂಬಾ ಹೈಲೈಟ್ ಆಗಿದೆ. ಸೊ ಎಲ್ಲ ಇಲ್ಲೇ ಫೋಟೋ ಶೂಟ್. ಓಕೆ. ನಿಮ್ದೆಲ್ಲ ರೂಮ್ ಹೇಗಿದೆಮ್ಮ? ಚೆನ್ನಾಗಿದೆಯಾ? ಯಾವ್ದು ವಾಲ್ ಪೇಪರ್ ಹಾಕಿದ್ರಲ್ಲ, ಅದು ಯಾರು ರೂಮ್? ಅದು ನಿನ್ ರೂಮ್? ಅದು ನೀನ್ ಹೇಳ್ದ ನಂಗೆ ಆ ಥರ ವಾಲ್ ಪೇಪರ್ ಬೇಕು ಅಂತ? ಚೆನ್ನಾಗಿದೆ. ನಿಂದಮ್ಮ ಅದೇನೋ ಆರ್ಚ್ ಮಾಡಿದಿಲ್ಲ, ಅದು ಯಾರು ಹೇಳಿದ್ದು ಐಡಿಯಾ? ಅದು ಆರ್ಚ್ ಮಾಡಿರೋದು ಮಮ್ಮಿದ ಐಡಿಯಾ. ಹೌದಾ? ಏನ್ ಮೇಡಮ್ ಅದು ಆರ್ಚ್? ಅದು ಡಿಫ್ರೆಂಟ್ ಆಗಿ ನಾವು ಮಾಡ್ಬಿಟ್ಟಿದ್ದೀರಲ್ಲಿ. ಮಗಳಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ, ಮತ್ತೆ ಅವ್ರು ದೊಡ್ಡವ್ರಾಗ್ತಾನೆ ಇಮಿಡಿಯೇಟ್ ಚೇಂಜಸ್ ಮಾಡೋಕ್ಕಾಗಲ್ಲ, ಎರಡಕ್ಕೂ ಸೂಟ್ ಆಗಲಿ ಅಂತ ಸ್ವಲ್ಪ. ಸೊ ಚಿಕ್ಕವರಿದ್ದಾಗ ಎಲ್ಲ ಎಂಜಾಯ್ ಮಾಡ್ಬಿಡ್ಲಿ ಅಂತ. ಹಿಂಗಮ್ಮ ಚೆನ್ನಾಗಿ ಅನ್ಸ್ತಾ? ಅದು ತುಂಬಾ ಚೆನ್ನಾಗಿ ಚೆನ್ನಾಗಿ ಬಂದಿದ್ಯಾ? ಇವ್ಳ ರೂಮಲ್ಲಿ ಒಂದು ವಾಲ್ ಪೇಪರ್ ಹಾಕಿದಾರಲ್ಲ, ಚೆನ್ನಾಗಿದ್ಯಾ? ಚೆನ್ನಾಗಿ ರೇನ್ಬೋದು. ನಿಂಗೆ ಬೇಡವಾ ವಾಲ್ ಪೇಪರ್ ಆ ಥರ?
ಬೇಡ ಅಂತೀಯಾ? ಆಮೇಲೆ ಹೊರಗಡೆ ವಾಲ್ಪೇಪರ್ ಯಾರ್ದು 3D ವಾಲ್ಪೇಪರ್ ಐಡಿಯಾ ನಿಮ್ಮದೇ ಐಡಿಯಾನಾ? ಸೂಪರ್ ಬಂದಿದೆ ಅದು. ಚೆನ್ನಾಗಿ ಬಂದಿದೆ, ತುಂಬ ಖುಷಿ ಆಯಿತು ನೋಡಿ ಅದು. ಓಕೆ, ಹಂಗೆ ನಿಮ್ಮ ಮನೆಯಲ್ಲಿ ಈ ಮ್ಯಾನುವಲ್ ವರ್ಕ್ ತುಂಬ ಇದೆ ಅಂದರೆ ಇಲ್ಲಿ ಬಂದು ಮಾಡುವಂಥದ್ದು ಕಾರ್ಪೆಂಟ್ರಿ ವರ್ಕು. ಬ್ರಿಕ್ ಆ್ಯಂಡ್ ಫ್ಲೈ ಅವ್ರ ಕಾರ್ಪೆಂಟ್ರ್ ಎಲ್ಲ ಯಾವ ಥರ ಮೇಡಮ್? ಚೆನ್ನಾಗಿ ನೀಟಾಗಿ ವರ್ಕ್ ಮಾಡ್ತಾರಾ? ನೀವು ಹೇಳ್ದಂಗೆ ಮಾಡ್ಕೊಡ್ತಾರಾ? ಹೌದು, ನಾವೇನು ಹೇಳಿದ್ರು ಓಕೆ ಮಾಡ್ತೀವಿ ಅಂತ ಮಾಡಿದ್ದಾರೆ. ಯಾವುದಕ್ಕೂ ಆಗೋದಿಲ್ಲ ಅಂತ ಏನು ಹೇಳಿಲ್ಲ, ಟೈಮ್ ತಗೊಂಡಿದ್ದಾರೆ, ಮಾಡಿದ್ದಾರೆ. ಬಟ್ ಏನಾದ್ರು ಚೇಂಜಸ್ ಇರುತ್ತೆ ಮಧ್ಯದಲ್ಲಿ, ಮಾಡಿಸ್ತಾ ಇರ್ತೀರಾ ಬಿಡಿ ಚೇಂಜ್ ಮಾಡೋಣ ಆ ಥರ ಮಾಡಿದ್ದೆಲ್ಲ ಇದೆಯಾ? ಇಲ್ಲ ಅಂತ ಯಾವುದೂ ಹೇಳಿಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಫೈನಲ್ ಆಗಿ ತುಂಬಾ ಖರ್ಚು ಕೂಡ ಜಾಸ್ತಿನೇ ಮಾಡಿದ್ದಾರೆ, ಲ್ಯಾಕ್ಸ್ ಟುಗೆದರ್ ಖರ್ಚು ಮಾಡಿಬಿಟ್ಟಿದ್ದೀರಾ. ಸೊ ಇವತ್ತು ಇಡೀ ಮನೆ ನೋಡಿದ್ರೆ ನಾವು ಮಾಡಿರೋ ಖರ್ಚು ಕರೆಕ್ಟಾಗಿ ಮಾಡಿದ್ದೀವಿ. ವರ್ತ್ ಅಂತ ಅನ್ಸುತ್ತಾ ಮೇಡಮ್ ನಿಮಗೆ? ವರ್ತ್ ಅನ್ಸುತ್ತಾ ಸರ್? ನೀವು ಹೇಳಿ ಸರ್. ವರ್ತ್ ಅಂತ ಅನ್ಸುತ್ತೆ. ಓಕೆ, ಆ್ಯಂಡ್ ನಮ್ಮ ವೀಕ್ಷಕರಿಗೆ ಹೇಳಿ, ಬ್ರಿಕ್ ಆ್ಯಂಡ್ ಫ್ಲೈ ವರ್ಕ್ ಕೊಡ್ಬೋದಾ? ಇನ್ನು ಸ್ವಲ್ಪ ಡಿಲೇ ಆಗಿದೆ, ಒಪ್ಕೊಂತೀನಿ ನಾನು ಕೂಡ. ನೀವು ಹೇಳಿದ್ರಿ ಬಂದಾಗ ಡಿಲೇ, ಬಟ್ ವರ್ತ್ ನೋಡೋದಕ್ಕೆ ಔಟ್ಕಮ್ ನೋಡಿದ್ರೆ ಸರ್ ಅವರು ಡಿಲೇ ಮಾಡಿದ್ದಾರೆ, ಅದು ಸೈಡಿಗೆ ಇಟ್ಟರೆ ತುಂಬ ಚೆನ್ನಾಗಿ. ನಾನು ಯಾವತ್ತು ಇದನ್ನ ಮಾಡ್ಕೊಡಲ್ಲ ಅಂತ ಹೇಳೇ ಇಲ್ಲ. ನಾನು ಏನೇ ಕೇಳಿದ್ರು ಇಲ್ಲ ಆಯಿತು ಮೇಡಮ್, ಸರಿ ಮೇಡಮ್ ಅಂತ ಹೇಳಿ ಕಾಮಾಗಿ ಹ್ಯಾಂಡಲ್ ಮಾಡಿ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಯಾರು ಜಾಸ್ತಿ ಬರ್ತಾ ಇದ್ರು? ಚಂದನ್ ಅಥವಾ ಚಂದನ್ ಅವ್ರು ಬರ್ತಿದ್ರು, ಆಮೇಲೆ ಚರಣ್ ಅವ್ರು ಚರಣ್ ಅವ್ರು ಹ್ಯಾಂಡಲ್ ಮಾಡಿರುವಂಥದ್ದು. ಹೇಗೆ ಅವ್ರ ಜೊತೆ ಕಮ್ಯುನಿಕೇಶನ್ ಕೇಳಿದಾಗ ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಮಾತಾಡ್ಕೊಂಡು ಎಲ್ಲ ಮಾಡ್ಕೊಡ್ತಾರೆ? ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿದ್ದಾರೆ. ನೋಡೋದಕ್ಕೆ ಜೊತೆಯಲ್ಲಿ ಕ್ವಾಲಿಟಿನೂ ಚೆನ್ನಾಗಿರಬೇಕು. ಸೊ ಮಟೀರಿಯಲ್ ಕ್ವಾಲಿಟಿ ನೀವು ಹೇಳಿದ್ರಿ, ನಂಗೆ ಸ್ಟಾರ್ಟಿಂಗಲ್ಲಿ ಏನೂ ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ ನನಗೆ. ಇಂಟೀರಿಯರ್ ಫಿನಿಶ್ ಆಗೋಷ್ಟರಲ್ಲಿ ನಂಗೆ ಆಲ್ಮೋಸ್ಟ್ ಎಲ್ಲ ಐಡಿಯಾ ಬಂತು. ನೀವೇನಾದ್ರೂ ಇನ್ವಾಲ್ವ್ಮೆಂಟ್ ಇತ್ತಾ ಸರ್? ನೋಡ್ತಿದ್ರೆ ಕೆಲವು ಕಡೆ ನೋಡಿದ್ದೆ. ಎಕ್ಸಾಂಪಲ್ ಈ ಕಿಚನಲ್ಲಿ ಫೋಲ್ಡ್ ಆಗುತ್ತಲ್ಲ, ಅದು ಇಪ್ಕೋ ಕಂಪ್ನಿ. ಆ್ಯಕ್ಚುಲಿ ನಾನು ಅದು ಎಲ್ಲಾನು ನೋಡಿದೆ, ಬಟ್ ಇಪ್ಕೋನೇ ಸ್ಟ್ಯಾಂಡರ್ಡ್ ಅಂತ ನನಗೆ ಗೊತ್ತಿರಲಿಲ್ಲ. ಎಲ್ಲ ಕಡೆನೂ ಎಲ್ಲರೂ ಇಪ್ಕೋನೇ ಆಗ್ತದೆ. ಐ ಮೀನ್ ಕರೆಕ್ಟ್ ಅಲ್ವಾ? ಜಾಸ್ತಿ ಇಪ್ಕೋ ಕರೆಕ್ಟ್. ಅದೇ. ಸೊ ಅದು ನಾನು ಇದಕ್ಕಿಂತ ಮುಂಚೆ ಬೇರೆ ನಮ್ಮ ಹಳೆ ಮನೆಯಲ್ಲೆಲ್ಲ ಹಾಕ್ಸಿದ್ವಿ, ಯಾವುದೋ ಒಂದೊಂದು ಹಾಕ್ಬಿಟ್ವಿ. ಸೊ ಅದೇ ಥರ ಇರುತ್ತೆ ಅಂದ್ಕೊಂಡೆ. ಅದರಲ್ಲೂ ತುಂಬ ವೆರೈಟೀಸ್ ಇದೆ, ಬಟ್ ಇಪ್ಕೋ ಚೆನ್ನಾಗಿತ್ತು ಅಂತ ಅದೇ ಇದು ಓಕೆ ಅಂತ ಹೇಳಿದ್ರೆ ನೀವು. ಓಕೆ, ಸೊ ನೀವೇನಾದರೂ ಮಾತಾಡ್ತಿದ್ದೆ ಚಂದನ್ ಅವ್ರ ಜೊತೆ, ಚರಣ್ ಅವ್ರ ಜೊತೆ ಕಮ್ಯುನಿಕೇಶನ್ ಇತ್ತಾ? ಹೆಂಗೆ ಇತ್ತು? ಏನು ಅವರು ಏನು ಅಪ್ಡೇಟ್ ಎಲ್ಲ ಮಾತಾಡಿದ್ರು ನನಗೂ ಹೇಳ್ತಾ ಇದ್ರು. ಆಯಿತು, ಹಾಗೆ ಹೋಗೋಣ ಅಂತೇಳಿ ನಾವು ಫಾಲೋ ಮಾಡಿ. ಓಕೆ, ಇದು ನಡೀತಾ ಇರ್ಬೇಕಾದ್ರೆ ಇಲ್ಲಿದ್ರೆ ಹತ್ರದಲ್ಲಿದ್ರ ದೂರದಲ್ಲಿದ್ರ? ನಿಯರ್ ಬೈ ಇದ್ರೆ. ಸೊ ಅವಾಗೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ರಿ. ಓಕೆ, ಡಿಲೇ ಅನ್ನೋದೊಂದು ವಿಚಾರ ಸೈಡಲ್ಲಿ ಇಟ್ಟರೆ, ಸೊ ಓವರ್ ಆಗಿ ಸ್ಯಾಟಿಸ್ಫೈಡ್ ಇದ್ದೀರಾ ಮೇಡಮ್ ಇವತ್ತು? 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಚೆನ್ನಾಗಿದೆ ಅಂತ ಹೇಳ್ತೀರಾ? ಒಂದು ತಮ್ಸ್ಕೊಟ್ಬಿಡ್ಬೋದಾ? ಎಲ್ಲರೂ ಒಂದು ತಮ್ಸ್ಕೊಟ್ಬಿಡಿ ನಮ್ಮ ಬ್ರಿಕ್ ಆ್ಯಂಡ್ ಫ್ಲೈ ಅವರಿಗೆ. ಸೂಪರಾಗಿ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಇಬ್ಬರಿಗೂ ಥ್ಯಾಂಕ್ ಯು. ನಾನು ಬ್ರಿಕ್ ಆ್ಯಂಡ್ ಫ್ಲೈ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ವಿನಯ್ ಆ್ಯಂಡ್ ಟೀಮ್ಗೆ, ವಿನಯ್, ಚಂದನ್ ಮತ್ತು ಚರಣ್ ಮೂವರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ತುಂಬ ಕಾನ್ವರ್ಸೇಷನ್ ನಡೆದಿದೆ, ಸೊ ಅದನ್ನೆಲ್ಲ ಸೈಡ್ಗೆ ಇಟ್ಟು ಥ್ಯಾಂಕ್ ಯು ಸೋ ಮಚ್ ಅಂತ. ಥ್ಯಾಂಕ್ ಯು ಅಂತ ಹೇಳ್ತೀರಾ? ನಿಮಗೂ ತುಂಬ ಥ್ಯಾಂಕ್ ಯು ಸರ್. ನಿಮ್ಮ ಚಾನಲ್ಗೆ ಒಳ್ಳೇದಾಗಲಿ. ತುಂಬ ಖುಷಿ ಇದೆ, ತುಂಬ ವಿಷಯಗಳು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ನಿಮ್ಮ ಚಾನಲಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಥ್ಯಾಂಕ್ ಯು. ಆ್ಯಂಡ್ ಇನ್ನು ಕಂಟಿನ್ಯೂ ಮಾಡಿ, ಮನೆ ಮುಗೀತು ಅಂತ ನೋಡೋದು ಸ್ಟಾಪ್ ಮಾಡಬೇಡಿ. ಓಕೆ, ಥ್ಯಾಂಕ್ ಯು ಇಬ್ಬರಿಗೂ. ಥ್ಯಾಂಕ್ ಯು. ಸುಮನ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಸರ್, ನೀವು ಸರ್? ನಾನು ಚೆನ್ನಾಗಿದ್ದೀನಿ. ಚಂದನ್ ಸರ್ ನಮಗೆ ಕೆಳಗಡೆ ಆಲ್ಮೋಸ್ಟ್ ಎಲ್ಲ ತಿಳಿಸ್ಕೊಟ್ರು. ಸೊ ಮೇಲ್ ಬಂದಾಗ ನಂಗೆ ಫಸ್ಟ್ ಕಾಣಿಸಿದ್ದೆ ಈ ಹೈಲೈಟ್ ವಾಲ್. ಹೇಳಿ ಸರ್, ಸ್ಟಾರ್ಟ್ ಮಾಡಿ ಸರ್. ಈ ಫ್ಲೋರಲ್ಲಿ ಟೋಟಲ್ ಆಗಿ 3 ಬೆಡ್ರೂಮ್ಗಳಿವೆ. 3? ಒಂದು ಮಾಸ್ಟರ್ ಬೆಡ್ರೂಮು, ಇನ್ನು 2 ಕಿಡ್ಸ್ ಬೆಡ್ರೂಮ್ ಇದೆ ಸರ್. ಓಕೆ. ಆ್ಯಂಡ್ ಈ ಮನೇಲಿ ನೀವು ಎಲ್ಲಿ ಬೇಕಾದ್ರೆ ನೋಡ್ಬೋದು, ಎಲ್ಲೂ ಫಾಲ್ ಸೀಲಿಂಗ್ ಮಾಡಿಲ್ಲ. ಓಕೆ. ಈ ಮನೆ ಕಾನ್ಸೆಪ್ಟ್ ಬಂದು ವೆಂಟಿಲೇಷನ್, ನ್ಯಾಚುರಲ್ ಲೈಟಿಂದನೇ ಹೈಲೈಟ್ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟು. ಸರಿ. ಸೊ ಆ ನಿಟ್ಟಲ್ಲಿ ನಾವು ತೊಗೊಂಡ್ರೆ ಈ ಹೈಲೈಟ್ ಸ್ಪಾಟ್ಗೆ ಏನಾಗುತ್ತೆ ಅಂದರೆ, ನಮ್ಗೆ ಈ ವಾಲ್ ಬಂದು ಸಿಕ್ಕಾಪಟ್ಟೆ ಬೆಳಕು ಬರುತ್ತೆ. ಸೊ ಈ ಬೆಳಕು ಬರೋ ಜಾಗದಲ್ಲಿ ಏನು ಮಾಡೋದು, ಒಂದು ಕಸ್ಟಮೈಸ್ ವಾಲ್ಪೇಪರ್ ಮಾಡಿದ್ದೀವಿ. ಇದು ಕಸ್ಟಮೈಸ್ಡ್? ಇದು ಕಸ್ಟಮೈಸ್ ವಾಲ್ಪೇಪರ್. ಓಕೆ. ಆ್ಯಕ್ಚುಲಿ ಈ ಥರ ಈ ಡಿಸೈನ್ ಬಂದು ಎಲ್ಲ ಕಡೆ ನೋಡಿರ್ಬೋದು, ರೋಲ್ ಸಪ್ರೇಟ್ ಇರುತ್ತೆ. ಹೌದು. ಇದನ್ನೇನು ಮಾಡಿ ಸ್ಪೆಷಲಿ ಈ ವಾಲ್ಗೆ ಅಂತಲೇ ಮಾಡಿಸಿರೋ ಡಿಸೈನ್ ಇದು. ಈ ವಾಲ್ಗಂತಾನೆ ಮಾಡಿಸಿರೋದು ಇದು? ಸೊ ಇದು ರೂಲ್ಸ್ ಎಲ್ಲ ಇರಲ್ಲ ಸರ್? ಹೌದು ಸರ್. ಆ್ಯಂಡ್ ಇನ್ನೊಂದು ಏನಂದರೆ, ಈ ವಾಲ್ಪೇಪರು ಮತ್ತು ಕಲರ್ ಥೀಮ್ಸ್ ಎಲ್ಲ ಮ್ಯಾಚ್ ಆಗುತ್ತೆ. ಸ್ವಲ್ಪ ಪರ್ಪಲ್ಲು, ಗ್ರೇ ಆ್ಯಂಡ್ ಗೋಲ್ಡು. ಈ ಮನೆ ವಾರ್ಡ್ರೂಮ್ಸು ನೋಡ್ಬೋದು, ಸೇಮ್ ಆಲ್ಮೋಸ್ಟ್ ಅದೇ ಕಲರಲ್ಲಿ ಕಾಣಿಸುತ್ತೆ. ಹೌದಾ? ಸೊ ಇವ್ರು ಪ್ರಿಫರಬಲಿ ಏನು ಮಾಡಿದ್ರು, ವಾಲ್ಪೇಪರ್ ಪ್ರಿಫರ್ ಮಾಡಿದ್ರು, ಕಸ್ಟಮೈಸ್ ಮಾಡ್ಕೊಟ್ಟಿದ್ದೀವಿ. ಕಸ್ಟಮೈಸ್ ಮಾಡಿದ್ದೀರಾ? ಓಕೆ. ವಾಟ್ ಅಬೌಟ್ ಈ ಲೈಟ್ ಫಿಟ್ಟಿಂಗ್ಸ್ ಇವೆಲ್ಲ ನೀವು ಮಾಡ್ತೀರಾ? ಸರ್ ಖಂಡಿತ ಸರ್. ನಾವು ಲೈಟ್ಸ್ ಇರ್ಬೋದು, ಫರ್ನಿಚರ್ಸ್ ಆಗಲಿ, ಮತ್ತು ನಿಮಗೆ ಆರ್ಟಿಫೈಸ್ ಆಗಲಿ, ಮತ್ತು ನೀವು ಕೆಳಗಡೆ ನೋಡಿದಂಗೆ ಟಿವಿ ನೋಡಿ ಥರ ಮಾಡಿರೋ ಆರ್ಟಿಫೈಸ್ ಎಲ್ಲನೂ ನಾವು ಸಜೆಸ್ಟ್ ಮಾಡ್ತೀವಿ, ಡಿಸೈನಲ್ಲಿ ತೋರಿಸ್ತೀವಿ. ಬೈ ಚಾನ್ಸ್ ಬರಂಗಿದ್ರೆ ಖಂಡಿತ ಕರ್ಕೊಂಡು ಹೋಗಿ ನಮ್ಮದೇ ಗೊತ್ತಿರೋಂಥ ಶಾಪ್ಸ್ ಇದೆ, ಪ್ರಿಕ್ಯೂರ್ ಮಾಡ್ಕೊಡ್ತೀವಿ. ಸೂಪರ್. ಆ್ಯಂಡ್ ಇದು ಕರ್ಟನ್ ಸಖತ್ತಾಗಿದೆ ಸರ್. ಇದು ಥ್ಯಾಂಕ್ ಯು ಸರ್. ಡ್ಯುಯಲ್ ಲೈಟಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ವೆರಿ ನೈಸ್ ಸರ್. ಇಲ್ಲಿಂದ ಫಸ್ಟ್ ಯಾವ ಬೆಡ್ರೂಮ್ಗೆ ಹೋಗ್ತಾ ಇದ್ದೀವಿ? ಮಾಸ್ಟರ್ ಬೆಡ್ರೂಮ್ ಫಸ್ಟ್ ಹೋಗ್ಬಿಡೋಣ. ಸೊ ನಿಮ್ಮ ಪ್ರಕಾರ ಮಾಸ್ಟರ್ ಬೆಡ್ರೂಮ್ ಸೈಜ್ ಏನಿರ್ಬೋದು ಸರ್? ಇದು ಮಾಸ್ಟರ್ ಬೆಡ್ರೂಮ್ ಸೈಜ್ ಇದು ನಮಗೆ ವಾಕಿನ್ ವಾರ್ಡ್ರೋಬ್ ಕೂಡ ಸೇರಿ ಇದೆ. ಆಲ್ಮೋಸ್ಟ್ ನಿಮ್ಗೆ ಇದು ಏನಾಗಿದೆ ಅಂದ್ರೆ ಒಂದು 15 feet ವರೆಗೂ ಇದೆ ಸರ್. 15 feet ವಿಡ್ತಲ್ಲಿ 15 feet ವರೆಗೂ ಇದೆ. 15 by ಆಲ್ಮೋಸ್ಟ್ 18 ಇರ್ಬೋದು ಸರ್? 18 ಇದೆ ಸರ್. ಓಕೆ. ಆ್ಯಂಡ್ ಇಲ್ಲಿನ ಹೈಲೈಟ್ ಎದುರುಗಡೆನೆ ಕಾಣ್ತಾ ಇದೆ. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ಮೇಲೆ ಹೆಡ್ ಬೋರ್ಡ್ ಕಂಟಿನ್ಯೂ ಆಗಿರುವಂಥ ಒಂದು ಬೆಡ್ಡನ್ನು ಮಾಡಿದ್ದೀರಾ ಸರ್. ಟೆಕ್ನಿಕಲಿ ಎಕ್ಸ್ಪ್ಲೈನ್ ಮಾಡಿ, ಏನೇನು ಮಾಡಿದ್ದೀರಾ ಸರ್? ಇಲ್ಲಿ ಏನು ಮಾಡಿದ್ವಿ, ಒಂದು ಮಂಚ ಮಾಡಿದ್ದೀವಿ, ಕಾಟ್ ಮಾಡಿ ಅದ್ರ ಪ್ಯಾನ್ಲಿಂಗ್ ಏನಿದೆ ಹಂಗೆ ಈ ಶೇಪು ಪ್ಯಾನ್ಲಿಂಗ್ ತೊಗೊಂಡು ಒಳಗಡೆ ವಾಲ್ಪೇಪರ್ ಯೂಸ್ ಮಾಡಿದ್ದೀವಿ. ವಾಲ್ಪೇಪರು ಮತ್ತು ಕುಷನ್ಸ್ ಹೆಡ್ ಬೋರ್ಡ್ ಇದೆ.
ಇದೇ ಮ್ಯಾಚಿಂಗ್ ಲ್ಯಾಮಿನೇಟ್ನ ಅಲ್ಲಿ ಯೂಸ್ ಮಾಡಿ ನಾವೊಂದು ಫ್ಲೋಟಿಂಗ್ ವಾರ್ಡ್ರೋಬ್ ಮಾಡಿದ್ದೀವಿ ಸರ್. ಫ್ಲೋಟಿಂಗ್ ವಾರ್ಡ್. ಫ್ಲೋಟಿಂಗ್ ವಾರ್ಡ್ರೋಬ್ ವಿತ್ ನೋ ಲಾಫ್ಟ್ ಸರ್. ಓಕೆ ಓಕೆ. ಸೊ ಇಲ್ಲೇಂದ್ರೆ ನಾವು ಲಾಫ್ಟ್ ಯೂಸ್ ಮಾಡಿಲ್ಲ, ಸೇಮ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿಕೊಂಡು ಸೆಂಟ್ರಲ್ ಬಂದು ಓಪನ್ ಸ್ಪೇಸ್, ಬಿಕಾಸ್ ಈ ಕಡೆ ಸೈಡ್ ಟೇಬಲ್ ಇಲ್ಲ. ಸೊ ವಾರ್ಡ್ರೋಬ್ ಯೂಸ್ ಮಾಡಬೇಕು ಅಂತಂದ್ರೆ ಸೈಡ್ ಟೇಬಲ್ ಕೊಡೋದಕ್ಕಾಗೋದಿಲ್ಲ. ಸೊ ಈ ಸ್ಪೇಸ್ ಕೊಟ್ಟಾಗ ನೀವು ಮೊಬೈಲ್ ಚಾರ್ಜಿಂಗ್ ಆಗಲಿ ಇಲ್ಲ ಮತ್ತೊಂದು ಥಿಂಗ್ಸ್ ಆಗಲಿ ಬುಕ್ಸ್ ಆಗಲಿ ಮತ್ತೊಂದು ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. ಒಂಥರ ಸ್ಪೈಸ್ ರಾಕಿದ್ದಂಗೆ ಇದು ಅಲ್ವಾ? ವಾರ್ಡ್ರೋಬ್ ಅಲ್ಲಿ ಸ್ಪೈಸ್ ರಾಕಿದ್ದಂಗೆ ಇದೆ. ಓಕೆ, ಇದನ್ನ ಫ್ಲೋಟಿಂಗ್ ವಾರ್ಡ್ರೋಬ್ ಅಂತ. ಫ್ಲೋಟಿಂಗ್ ವಾರ್ಡ್ರೋಬ್ ಬಂದಿದೆ, ಯಾಕಂದ್ರೆ ಡಿವಿಷನ್ ಮಾಡಿದ್ವಿ, ಸೆಂಟ್ರಲ್ಲಿ ಹಾಲೋ ಸ್ಪೇಸ್ ಕೊಟ್ಟಿದ್ರೆ ಫ್ಲೋಟಿಂಗ್ ವಾರ್ಡ್ರೋಬ್ ಬಂತು. ಅಂಡ್ ಇದು ಅಷ್ಟೇ ಪ್ಯಾನಲಿಂಗ್ ಮಾಡ್ಕೊಂಡು ತಗೊಂಡಿದ್ದು, ಸ್ವಲ್ಪ ಕ್ಯಾಂಟಿಲಿವರ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು, ಬಟ್ ನಾಟ್ ಪ್ರಾಪರ್ ಕ್ಯಾಂಟಿಲಿವರ್. ಓಕೆ, ಮಿನಿ ಹೆಡ್ ಬೋರ್ಡ್ ಕೂಡ ಒಂದು 3 ಫೀಟ್ ಹೆಡ್ ಬೋರ್ಡ್ ಇದೆ. ಮತ್ತೆ ಇಲ್ಲಿ ನೋಡ್ಬೋದು ತುಂಬಾನೇ ಚೆನ್ನಾಗಿ ಒಂದು ಯುನೀಕ್ ಆಗಿ ಬಂದಿದೆ ಇದು. ಓಕೆ ಸರ್, ನೆಕ್ಸ್ಟ್ ಈ ಕಡೆ ಇಲ್ಲಿ ಬಂದ್ರೆ ನಿಮ್ಗೆ ಬೇ ಸೀಟಿಂಗ್ ಕೊಟ್ಟಿದ್ದೀವಿ ಸರ್. ತುಂಬಾ ನಿಮಗೆ ಲೆಂತ್ ಇರೋ ಬೇ ಸೀಟಿಂಗ್, ಆಲ್ಮೋಸ್ಟ್ ಒಂದು 5 ಅಡಿ ಇರೋ ಬೇ ಸೀಟಿಂಗ್ ಇದೆ. ಸೊ ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ ಲಾಸ್ಟ್ ಮತ್ತೆ ಈ ಲಾಸ್ಟ್ ಸೇಮ್ ಇರಲಿ ಅಂತ ಕಲರ್ಸ್ ನಾವು ಕಾಂಬಿನೇಷನ್ ಮಾಡಿದ್ದೀರಾ, ಯೂಸ್ ಮಾಡಿದ್ದೀವಿ ಬೇಸ್ ಸೆಟ್ಟಿಂಗ್. ಓಕೆ, ಇಲ್ಲಿ ಲಾಸ್ಟ್ ಅಲ್ಲಿ ನಮ್ಗೆ ನಾರ್ಮಲ್ ಒಂದು ಶೆಲ್ಫ್, ಚಿಕ್ಕ ಚಿಕ್ಕ ಆರ್ಟಿಫೈಸ್ ಅನ್ನು ಇಟ್ಕೊಳ್ಳೋಕೆ ಒಂದು ಶೆಲ್ಫ್ ಕೊಟ್ಟಿದ್ದೀವಿ. ಮತ್ತೆ ಇದೊಂದು ಲೆಜ್, ಟಿವಿ ಯೂನಿಟ್ ಒಂದು ಲೆಜ್, ಇದೊಂದು ಫೋಲ್ಡೇಬಲ್ ಟೇಬಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಇದೆ ಸರ್. ನೀವು ಈ ಮನೇಲಿ ಏನಂದ್ರೆ ಸ್ಪೆಷಲಿ ನೀವು ಎಲ್ಲೇ ವಾರ್ಡ್ರೋಬ್ ನೋಡಿ, ಎಲ್ಲ ವಾರ್ಡ್ರೋಬ್ ಒಂದೇ ಕಲರ್ ಯೂಸ್ ಮಾಡಿದ್ದೀವಿ, ಒಂದೇ ತರ ಸೇಮ್ ಕಲರ್, ಕಲರ್ ಸೇಮ್, ಹ್ಯಾಂಡಲ್ ಸೇಮ್, ಎವ್ರಿಥಿಂಗ್ ಇಸ್ ಸೇಮ್. ಎಲ್ಲಿ ನೋಡಿದ್ರು ಸಾಕಷ್ಟು ಕಲರ್ ಆಪ್ಷನ್ಸ್ ಕೊಡ್ತಾರೆ, ಬಟ್ ನಾವೇನಕ್ಕೆ ಈ ಮನೇಲಿ ಅಂದ್ರೆ ಕ್ಲೈಂಟ್ ಪ್ರಿಫರಬಲಿ ನೋಡೋ ಸ್ವಲ್ಪ ಕಾಮ್ ಆಗಿರ್ಲಿ, ಪ್ಲೆಸೆಂಟ್ ಆಗಿರ್ಲಿ ಅಂತ ಎಲ್ಲ ಒಂದೇ ನಿಮ್ಗೆ ಲ್ಯಾಮಿನೇಟ್ಸ್ ಕೊಟ್ಟಿದ್ದೀವಿ. ಇಲ್ಲಿ ಕಾರ್ನರ್ ಅಲ್ಲಿ ನಿಮಗೆ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ನಾವು ವಾಕಿಂಗ್ ವಾರ್ಡ್ರೋಬ್ ಪ್ರೊಫೈಲ್ ಶಟರ್ ಕೊಡಲೇಬೇಕು. ಅಂಡ್ ನಿಮ್ಗೆ ಹ್ಯಾಂಡಲ್ಸ್ ನೋಡಿದ್ರೆ ಎಲ್ಲ 2 ಫೀಟ್ ಹ್ಯಾಂಡಲ್ಸ್, ಇವೆಲ್ಲ 2 ಫೀಟ್ ಹ್ಯಾಂಡಲ್ಸ್ ಕೋಟೆಡ್. ಓಕೆ, ಸೊ ಇಡೀ ಮನೆಗೂ ಒಂದೇ ಪ್ಯಾಟರ್ನ್ಸ್. ಓಕೆ, ವೆರಿ ನೈಸ್. ಇದು ವಾಕಿಂಗ್ ವಾರ್ಡ್ರೋಬ್. ಬನ್ನಿ ನೆಕ್ಸ್ಟ್ ರೂಮ್ ಹೋಗ್ಬಿಡೋಣ. ನೆಕ್ಸ್ಟ್ ಯಾವ್ದು ನೋಡ್ತಾ ಇದೀವಿ ಸರ್? ಇಲ್ಲಿ ಕಿಡ್ಸ್ ಬೆಡ್ರೂಮ್ ಬಂದಿಲ್ಲ. ಸೊ ಈ ಬೆಡ್ರೂಮ್ ಆಲ್ಮೋಸ್ಟ್ ನಿಮ್ಗೊಂದು ಥೀಮ್ ಬೇಸ್ ಇದೆ, ಕಲರ್ ಬೇಸ್ ಇದೆ, ಫುಲ್ ನಿಮ್ಗೆ ಇದು ನೋಡ್ಬೋದು. ಇದು ಆಕ್ಚುಲಿ ಏನಂದ್ರೆ ಕ್ಲೈಂಟ್ ಅವರು ಐಡಿಯಾ, ಕ್ಲೈಂಟ್ ಐಡಿಯಾ ಇದು ಸ್ವಲ್ಪ ಆರ್ಚ್ ಶೇಪ್ ಅಲ್ಲಿ ಮಾಡಿ, ಇದು ವುಡನ್ ಪ್ಯಾನಲಿಂಗ್ ಮಾಡಿದೆ ಸರ್. ಇದು ಪ್ಯಾನಲಿಂಗ್ ಆಗಿರೋದು, ಪ್ಲೈವುಡ್ ಪ್ಯಾನಲಿಂಗ್ ಮಾಡಿ ಇದ್ರ ಮೇಲೆ ವಾಲ್ ಪೇಪರ್ ಹಾಕಿದೀವಿ. ಓಕೆ ಓಕೆ. ಅದು ಒಳಗಡೆ ಏನ್ ಮಾಡಿದೀವಿ, ಇದನ್ನ ಕರ್ವ್ ಶೇಪ್ ಅಲ್ಲಿ ತಗೊಂಡು ನಾವು ಕುಷನ್ಸ್ ಮಾಡಿದೀವಿ. ಕುಷನ್, ನಾನು ಇದು ಕುಷನ್ ಅಲ್ಲೇ ಮಾಡಿರೋದು ಅನ್ಕೊಂಡೆ. ಈ ಸ್ವಲ್ಪ ಹಾರ್ಡ್ ಮೆಟೀರಿಯಲ್, ಹಾರ್ಡ್ ಇರ್ಲಿ ಅಂತ, ಯಾಕಂದ್ರೆ ಕುಷನ್ ತಗೊಂಡಾಗ ಮೈಂಟೆನೆನ್ಸ್ ಜಾಸ್ತಿ ಇರುತ್ತೆ. ಕಟ್ಸ್ ಬಂದಾಗ ಡಸ್ಟ್ ಕುತ್ಕೊಳ್ಳೋದು ಜಾಸ್ತಿ. ಸೊ ಡಸ್ಟ್ ಕುತ್ಕೊಳ್ಳೋದು ಅವಾಯ್ಡ್ ಮಾಡ್ಬೇಕು ಅಂತ ನಾವು ಪ್ಯಾನಲಿಂಗ್ ಮಾಡ್ಕೊಂಡು ಅದ್ಮೇಲೆ ವಾಲ್ ಪೇಪರ್ ಯೂಸ್ ಮಾಡಿದೀವಿ. ಅಗೇನ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ರೆ ಶಾರ್ಪ್ ಎಡ್ಜಸ್ ಅದು ಇದು ಅಂತ ಒಂದು ಇದಿರುತ್ತೆ. ಅದ್ರ ಬದಲು ನಾವು ವಾಲ್ ಪೇಪರ್ ಯೂಸ್ ಮಾಡಿದ್ರೆ ನಿಮಗೆ ಎಡ್ಜಸ್ ಏನಿದೆ ಸ್ವಲ್ಪ ಸ್ಮೂತ್ ಆಗಿ ಬರುತ್ತೆ. ಫೈಲಿಂಗ್ ಮಾಡಿರ್ತೀವಿ, ಏನು ಪ್ರಾಬ್ಲಮ್. ಸೊ ಇದು ಅದು ನಿಮಗೆ ಮ್ಯಾಚಿಂಗ್ ಸರ್. ಪೈಂಟ್ ಅಷ್ಟೇ ಅವರು ನೋಡ್ಕೊಂಡು ಇದಕ್ಕೆ ಮ್ಯಾಚಿಂಗ್ ಮಾಡ್ಕೊಂಡಿದ್ದಾರೆ, ಮ್ಯಾಚ್ ಮಾಡಿದ್ದಾರೆ. ಅಂದ್ರೆ ಒಂದೇ ಥೀಮ್ ಅಲ್ಲಿ ಇರಲಿ ಅಂತ. ಥೀಮ್ ಅಲ್ಲಿ. ಓಕೆ, ಈ ಕಡೆ ಬಂದ್ರೆ ಸರ್ ಇಲ್ಲೂ ಸೇಮ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಏನು ಕಾನ್ಸೆಪ್ಟ್ ಮಾಡಿ ಅದೇ ತರ ಒಂದು ಫೋಲ್ಡೇಬಲ್ ಟೇಬಲ್ ಇದೆ. ಮತ್ತೆ ಇಲ್ಲೊಂದು ವಾರ್ಡ್ರೋಬ್ ಇದೆ. ಅದು ಏನು ಕಲರ್ ಯೂಸ್ ಮಾಡಿದ್ರೆ ಮೊದಲನೇ ಹೇಳಿದಂಗೆ ಎಲ್ಲ ವಾರ್ಡ್ರೋಬ್ಸ್ ಒಂದೇ ಕಲರ್ ಯೂಸ್, ಒಂದೇ ತರ ವಾರ್ಡ್ರೋಬ್, ಒಂದೇ ತರ ಹ್ಯಾಂಡಲ್ಸ್ ಅಂಡ್ ಕಾರ್ನರ್ ಪ್ರೊಫೈಲ್ ಶಟರ್ ಸೇಮ್ ಟು ಸೇಮ್. ಓಕೆ, ಬಟ್ ಅದು ಒಂಥರ ಯೂನಿಫಾರ್ಮಿಟಿ ಇದೆ. ಕಾರ್ನರ್ ಒಂದು ಲೆಜ್ ಅಲ್ವಾ? ಲೆಜ್ ಡ್ರೆಸ್ಸಿಂಗ್ ಕೊಟ್ಟಿದ್ದೀವಿ. ಡ್ರೆಸ್ಸಿಂಗ್ ಇಲ್ಲೇ ಕೊಟ್ಬಿಟ್ರೆ ಸೂಪರ್. ಇದೊಂದು ಫೋಲ್ಡಿಂಗ್ ಟೇಬಲ್. ಅದು ಫೋಲ್ಡಿಂಗ್ ಬಂದು ನಿಮಗೆ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಅಲ್ಲಿ ಮಾಡಿದ್ದೀವಿ. ಆ ಲೆಜಸ್ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ, ಫ್ಲೂಟೆಡ್ ಅಲ್ಲಿ. ಹೌದು ಸರ್. ಓಕೆ, ವೆರಿ ನೈಸ್. ಕಲರ್ ಥೀಮ್ ಬಂದ್ಬಿಟ್ಟು ಎಲ್ಲ ಮೈಲ್ಡ್ ಕಲರ್ಸ್, ಎಲ್ಲ ಮೈಲ್ಡ್ ಕಲರ್ಸ್. ಯಾವ್ದಾನ ಒಂದು ವಾಲ್ ಹೈಲೈಟ್ ಮಾಡ್ಕೊಳ್ಳೋದು, ಇಲ್ಲ ಯಾವ್ದಾನ ಒಂದು ವಾಲ್ ಸ್ವಲ್ಪ ಡಾರ್ಕ್ ಮಾಡೋದು ಬಿಟ್ರೆ, ಇನ್ನು ವಾರ್ಡ್ರೋಬ್ಸ್ ಇಂದ ಹಿಡ್ಕೊಂಡು ಸೈಡ್ ಟೇಬಲ್ಸ್ ಇಂದ ಹಿಡ್ಕೊಂಡು ನಾವೆಲ್ಲಾನು ಮಾಡಿದೀವಿ. ಅಂಡ್ ಇಲ್ಲೂ ಕೂಡ ಒಂದು ಮಂಚ ನಾವು ಮಾಡಿದೀವಿ. ಒಂದು ಮಂಚ ಮತ್ತೆ ಅಗೇನ್ ಕುಷನ್, ಒಂದು 3 ಫೀಟ್ ಕುಷನ್, ಒಂದು ಸೈಡ್ ಟೇಬಲ್ಸ್, 2 ಕಡೆ ಸೈಡ್ ಟೇಬಲ್. ಸೂಪರ್ ಸರ್. ನೆಕ್ಸ್ಟ್ ರೂಮ್ ಸರ್, ಇದು ಒಂದು ಕಿಡ್ಸ್ ಬೆಡ್ರೂಮ್. ಇಲ್ಲೂ ನಿಮಗೆ ಥೀಮ್ ಬೇಸ್ ಇದೆ. ಇಲ್ಲೂ ಕಲರ್ಫುಲ್ ಆಗಿದೆ, ಸ್ವಲ್ಪ ಕಲರ್ಫುಲ್ ಆಗಿದೆ. ಕಲರ್ಫುಲ್ ವಾಲ್ ಪೇಪರ್ ಯೂಸ್ ಮಾಡಿದೀವಿ. ಓ ವಾವ್, ಸಕ್ಕದ ಸರ್. ಇದು ಕಸ್ಟಮೈಸ್ಡ್ ಅಲ್ವಾ ಸರ್? ಇದು ಸರ್ ಈ ಮನೇಲಿ ಯೂಸ್ ಮಾಡಿರೋ ಪ್ರತಿಯೊಂದು ವಾಲ್ ಪೇಪರ್ ಕಸ್ಟಮೈಸ್ ಸರ್. ಓಕೆ ಓಕೆ. ಟೈಮ್ ತಗೊಂಡು ಕ್ಲೈಂಟ್ ಸೆಲೆಕ್ಷನ್ ನಾವು ಒಂದು ಐಡಿಯಾಸ್ ಕೊಟ್ಟು ನಮ್ಮ ಚರಣ್ ಅವರು ಎಲ್ಲ ಡಿಸ್ಕಸ್ ಮಾಡಿ ಒಂದು ಒಳ್ಳೆ ಕಸ್ಟಮೈಸ್ ವಾಲ್ ಪೇಪರ್ ಮಾಡಿಸಿದ್ದಾರೆ. ಸೂಪರ್ ಆಗಿದೆ ಸರ್. ಇದು ತುಂಬಾ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಇಷ್ಟ ಆಗುತ್ತೆ ಸರ್. ಯಾಕಂದ್ರೆ ಒಬ್ರದ್ದು ಕಾನ್ಸೆಪ್ಟ್ ಹಂಗೆ, ಒಬ್ರು ದೊಡ್ಡ ಮಗು ಇದ್ದಾರೆ, ಇನ್ನೊಬ್ರು ಸಣ್ಣ ಮಗು, ಅವ್ರು ಸ್ವಲ್ಪ ಕಲರ್ಫುಲ್ ಆಗಿರ್ಲಿ ಅಂತ. ಅವ್ರಿಗೆ ಆರ್ಚ್ ಅಂದ್ರೆ ಇವ್ರಿಗೆ ಈ ತರ ಮಾಡಿದೀವಿ. ಅಪ್ ಅಂಡ್ ಡೌನ್ ಅಲ್ವಾ ಸರ್? ಇದು ಕುಷನ್ ಸೀಸಾ ತರ. ಓಕೆ ಓಕೆ. ನೋಡಿ ವೀಕ್ಷಕರೇ, ಸೊ ಮಕ್ಕಳಿಗೆ ಇಷ್ಟ ಆಗೋ ಥರ ಮಾಡ್ಕೊಡ್ತೀರಾ ನೀವು? ಖಂಡಿತ ಸರ್. ವಾರ್ಡ್ರೋಬ್ಸು ಅಷ್ಟೇ, ಮತ್ತು ನಿಮಗೆ ಕಾಟು ಅಷ್ಟೇ, ಸೈಡ್ ಟೇಬಲ್ಸು ಅಷ್ಟೇ. ಬೇರೆ ರೂಮ್ ಕಂಪೇರ್ ಮಾಡಿದ್ರೆ ಈ ರೂಮಲ್ಲಿ ಸ್ವಲ್ಪ ಕಲರ್ ಒಂದು ಆ್ಯಡ್ ಮಾಡಿದ್ದೀವಿ, ಕಲರ್ಫುಲ್ ಸ್ವಲ್ಪ ಆ್ಯಡ್ ಮಾಡಿದ್ದೀವಿ. ವಾರ್ಡ್ರೋಬ್ಸ್ ಅಷ್ಟೇ ಸ್ವಲ್ಪ ಪ್ಯಾಟರ್ನ್, ಏನಂದ್ರೆ ಇಲ್ಲಿ ಫ್ಲೂಟೆಡ್ ಲ್ಯಾಮಿನೇಟ್ ಎಲ್ಲ ಕಡೆ ನೀವು ಫೋಲ್ಡೇಬಲ್ ಟೇಬಲ್ ನೋಡ್ಬೋದು. ಇಲ್ಲಿ ಸೈಡ್ ಟೇಬಲ್ ಮೇಲೆ ಯೂಸ್ ಮಾಡಿದ್ದೀವಿ, ಮತ್ತೆ ವಾರ್ಡ್ರೋಬಲ್ಲಿ ಯೂಸ್ ಮಾಡಿದ್ದೀವಿ. ವಾರ್ಡ್ರೋಬಲ್ಲಿ ಯೂಸ್ ಮಾಡಿದ್ದೀರಾ? ಬನ್ನಿ ಹೋಗಿ ನೋಡೋಣ, ವಾರ್ಡ್ರೋಬ್ ನೋಡೋಣ. ಸೊ ವಾಕಿನ್ ವಾರ್ಡ್ರೋಬ್ ಇದೆ ಇಲ್ಲಿ ಸರ್. ಇಲ್ಲಿ ಒಂದು ವಾಕಿನ್ ವಾರ್ಡ್ರೋಬ್ ಇದೆ. ಆ್ಯಂಡ್ ಈ ವಾಕಿನ್ ವಾರ್ಡ್ರೋಬ್ ಅಲ್ಲಿ ನಾವೇನು ಮಾಡಿದ್ದೀವಿ, ಗ್ರೇ ಕಾನ್ಸೆಪ್ಟ್ ತೊಗೊಂಡು ಅಲ್ಲಿ ಏನು ಫ್ಲೂಟೆಡ್ ಲ್ಯಾಮಿನೇಟ್ ಯೂಸ್ ಮಾಡಿದ್ವಿ ಅದನ್ನ ನಾವು ಪಟ್ಟಿ ತೊಗೊಂಡಿದ್ದೀವಿ. ಸೊ ಇಲ್ಲಿ ತೊಗೊಂಡ್ರಾ? ಹೌದು, ಇದು ಫ್ಲೂಟೆಡ್ ಲ್ಯಾಮಿನೇಟ್. ಇದು ಫ್ಲೂಟೆಡ್ ಲ್ಯಾಮಿನೇಟು ಮತ್ತು ಸೇಮ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಅಗೇನ್ ಆ ಕಾರ್ನರ್ ಏನಿದೆ ನಾವು ಪ್ರೊಫೈಲ್ ಶಟರ್ ಕೊಟ್ಬಿಟ್ಟಿದ್ದೀವಿ.
ಓಕೆ ಓಕೆ ಕಾರ್ನರಲ್ಲಿ ಇದು ಹಾಕೋದು ಅಂತ ಎಲ್ಲ ಕಡೆ ಸರ್ ಎಲ್ಲ ಕಡೆ ಬೆಟರ್, ಏನಕ್ಕಂದ್ರೆ ಈ ವುಡನ್ ಡೋರ್ಸು ಈ ಕಾರ್ನರ್ ಬಂದು ನಿಮ್ಗೆ ಆಕ್ಸೆಸಬಲ್ಗೆ ಮತ್ತೆ ಹ್ಯಾಂಡಲ್ ಸ್ಟೆಚ್ ಆಗುತ್ತೆ. ಒಂದಕ್ಕೊಂದು ಹ್ಯಾಂಡಲ್ ಸ್ಟೆಚ್ ಆದಾಗ ಡೋರ್ ಓಪನ್ ಮಾಡೋಕೆ ಕಷ್ಟ. ಸರಿ ಸರಿ. ಅದಕ್ಕೆ ಏನು ಮಾಡ್ತೀವಿ, ಪ್ರೊಫೈಲ್ ಶಟರ್ ಇದೆಲ್ಲ ಹ್ಯಾಂಡಲ್ ಇರುತ್ತೆ. ಓಕೆ ಓಕೆ ಓಕೆ. ಈಸಿ ರಿಮೂವಬಲ್, ಈಸಿ ಕ್ಲೋಸ್, Easy to ಯಾವ್ದು ಅಬ್ಸ್ಟ್ರಕ್ಷನ್ಸ್ ಇರಲ್ಲ ನಿಮಗೆ. ಸರ್ ಇದು ಬಾಲ್ಕನಿ. ಇದೊಂದು ಬಾಲ್ಕನಿ ಏರಿಯಾ ಇದೆ ಸರ್, ತುಂಬಾ ವಿಶಾಲವಾಗಿದೆ. ಆಕ್ಚುಲಿ ನೋಡ್ಬೇಕಂದ್ರೆ ಒಳ್ಳೆ ಫ್ಲೋರಿಂಗ್ ಮಾಡಿಸ್ಕೊಂಡು ತುಂಬ ಚೆನ್ನಾಗಿದೆ ಸರ್ ಇದು. ಅಂಡ್ ಮೇಲೆ ಬಟ್ ಇದು ಇಂಟೀರಿಯರ್ಗೆ ಏನು ರಿಲೇಟೆಡ್ ಅಲ್ಲ. ಇಂಟೀರಿಯರ್ ಅಲ್ಲ ಸರ್. ಓಕೆ ಸುಮ್ಮನೆ ಹಂಗೆ ತೋರಿಸ್ತಾ ಇದ್ದೀರಾ ಅಲ್ವಾ ವೀಕ್ಷಕರೇ, ದೊಡ್ಡದಾದಂಥ ಬಾಲ್ಕನಿ. ಯಾಕಂದ್ರೆ ನಮ್ದು ಕನ್ಸ್ಟ್ರಕ್ಷನ್ ಬೇರೆ ಇದೆಯಲ್ಲ ಸರ್, ನಾವು ಮಾಡ್ತಾ ಇದೀವಿ ಬರಲಿ ಅಂತ ಕಸ್ಟಮರ್ ಅಲ್ವಾ, ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ. ನಾವು ಈ ಥರ ಮಾಡ್ಕೊಡ್ತೀವಾ ಬರಲಿ ಸರ್, ಇದಕ್ಕಿಂತ ಚೆನ್ನಾಗಿ ಮಾಡ್ತೀವಿ. ಇದಕ್ಕಿಂತ ಚೆನ್ನಾಗೇ ಮಾಡ್ಕೊಡ್ತೀವಿ. ಖಂಡಿತ ಮಾಡ್ಕೊಡ್ತೀವಿ. ಡೆಫಿನೆಟ್ಲಿ ವೀಕ್ಷಕರೇ, ಒಳ್ಳೆ ಬಜೆಟಲ್ಲಿ ಇದಕ್ಕಿಂತ ಚೆನ್ನಾಗೇ ಮಾಡ್ಕೊಡ್ತೀವಿ. ನಿಮಗೂ ಕೂಡ ದೊಡ್ಡ ಸೈಟ್ ಇರಲಿ ಚಿಕ್ಕ ಸೈಟ್ ಇರಲಿ ಯಾವುದೇ ಇರಲಿ, ಈ ಮನೆ ಒಂದ್ಸಲ ನೋಡ್ಕೊಂಬಿಡಿ. ಸೊ ನಿಮಗೂ ಕೂಡ ಇದೇ ರೀತಿ ಮನೆ ಬೇಕು. ವುಡನ್ ನೋಡಿ, ವುಡನ್ದು ಪ್ಯಾಟರ್ನ್ದು ಟೈಲ್ಸ್ ಹಾಕಿದ್ದಾರೆ, ಮೇಲ್ಗಡೆ ಪರಗೋಲ ಹತ್ರ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಎಲ್ಲ ಮಾಡ್ಕೊಡೋಣಲ್ವಾ ಸರ್? ಸರ್ ಖಂಡಿತ, ಸೈಜ್ ಯಾವುದೋ ಇಲ್ಲಿ ನಮ್ಮ ಹತ್ರ ಬನ್ನಿ, ಒಳ್ಳೆ ಡಿಸೈನ್ ಮಾಡಿ ಆ ಡಿಸೈನ್ಗೆ ಏನು ಬೇಕೋ ನಾವು ಖಂಡಿತ ಮಾಡ್ಕೊಡ್ತೀವಿ. ಬನ್ನಿ ಮನೆ ಹಂಗೆ ಮುಂದೆ ನೋಡ್ಕೊಂಡು ಹೋಗ್ಬಿಡೋಣ, ಸೀದಾ ಮೇಲೆ ಹೊಟ್ಟೋಗ್ಬಿಡೋಣ ಸರ್ ಇವಾಗ. ಸೊ ಇಲ್ಲಿ 3 ಬೆಡ್ರೂಮ್ ಇತ್ತು, ಮೇಲೆ ಇನ್ನೊಂದು ಸ್ಟಡಿ ಇದೆ, ಸ್ಟಡಿ ರೂಮ್ ಇದೆ ಸರ್. ಓಕೆ ಸರ್ ಮೇಲ್ಗಡೆ ಇದ್ದೀವಿ. ಚಂದನ್ ಸರ್ ಈ ವಾಲ್ ಬಗ್ಗೆ ಹೇಳಿದ್ರು. ಸೊ ಮೇಲ್ಗಡೆ ಒಂಚೂರು ನೀವು ಎಕ್ಸ್ಪ್ಲೈನ್ ಮಾಡಿ ಯಾವ ಥರ ಮಾಡಿ. ಸರ್ ಈ ವಾಲ್ಗೆ ಏನಂದರೆ ಸ್ಪೆಷಲಿ ಏನು ಹೇಳ್ತೀವಿ, ಕೆಳಗಡೆಯಿಂದ ಮೇಲೆವರೆಗೂ ಒಂದೇ ಡಿಸೈನ್ ತೊಗೊಂಡಿದ್ದೀವಿ. ಆ್ಯಂಡ್ ಎಲ್ಲ ಫ್ಲೋರು ನೀವು ಪ್ಯಾಟರ್ನ್ ನೋಡ್ಬೋದು, ಸೇಮ್ ಕಟ್ ಮಾಡಿ ಬೀಡಿಂಗ್ಸ್ ತೊಗೊಂಡು ಅದ್ರ ಮೇಲೆ ಪೇಂಟ್ ಮಾಡಿದ್ದೀವಿ. ಓಕೆ. ಸೊ ಇದು ಯಾರು ಬಜೆಟ್ ಫ್ರೆಂಡ್ಲಿ ನೋಡ್ತಿರ್ತಾರೆ, ಒಂದು ದೊಡ್ಡ ವಾಲ್ ಇದೆ ನಿಮ್ಮ ಮನೇಲಿ, ಅದನ್ನು ನಾವು ಬಜೆಟ್ ಫ್ರೆಂಡ್ಲಿ ನಾವು ಏನು ಮಾಡೋಣ ಅಂದ್ಕೊಂಡಾಗ ಬೇರೆ ಡಬಲ್ ಐಟು ರಾಫ್ಟರ್ಸು ಪ್ಯಾನಲಿಂಗ್ ಬದಲು ಬೀಡಿಂಗ್ಸಲ್ಲಿ ಯಾವ ಥರ ಡಿಸೈನ್ ತೊಗೊಂಡು ಇದು ಒಂದು ಸ್ವಲ್ಪ 3D ಎಫೆಕ್ಟಲ್ಲಿ ಕಾಣಿಸುತ್ತೆ ನಿಮಗೆ. 3D ಎಫೆಕ್ಟಲ್ಲಿ ಕಾಣಿಸುತ್ತೆ. ಆ್ಯಂಡ್ ಬೀಡಿಂಗ್ಸು ಆ್ಯಂಡ್ ಕಾಸ್ಟಿಂಗ್ ವೈಸು ನೋಡ್ಬೋದು, ಲುಕ್ ವೈಸು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಯಾವಾಗ ನಮ್ಗೆ ಇಷ್ಟ ಆಗಲ್ಲ ಪೇಂಟು, ಬೇರೆ ಕಲರ್ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ. ಬೀಡಿಂಗ್ ವಿಲ್ ಬಿ ಗುಡ್ ಸರ್. ಸೊ ಅವಾಗ ಚೇಂಜ್ ಮಾಡ್ಕೋಬೋದು. ಮಾಡ್ಕೊಬೋದು. ಓಕೆ ಓಕೆ ವೆರಿ ನೈಸ್. ಬನ್ನಿ ಸರ್ ಮೇಲ್ಗಡೆ ಏನು ಮಾಡಿದ್ದಾರೆ ಸರ್? ಸರ್ ಇಲ್ಲಿ ನಾವೇನು ಮಾಡಿದ್ವಿ, ಇದು ಬೀಡಿಂಗ್ ಕಂಟಿನ್ಯೂಷನ್ ಮಾಡಿದ್ವಿ. ಅದು ಬಿಟ್ಟರೆ ಇಲ್ಲಿ ಒಂದು ಸ್ಟಡಿ ಏರಿಯಾ ಇದೆ. ಸ್ಟಡಿ ಕಮ್ ಜಿಮ್ ಏರಿಯಾ ಮಾಡ್ಕೊಂಡಿದ್ದಾರೆ ಅವರು, ಬಟ್ ಈಗ ಜಸ್ಟ್ ಸ್ಟಡಿ ಯೂನಿಟ್ ಆಗಿ ಯೂಸ್ ಮಾಡ್ತಿದ್ದಾರೆ. ಸ್ಟಡಿ ರೂಮ್ ಅಂತ ಕರಿಬೋದು. ಸ್ಟಡಿ ರೂಮ್ ಅಂತ ಕರಿಬೋದು ಸರ್. ಓಕೆ ಓಕೆ ಓಕೆ. ಸೊ ಇಲ್ಲೊಂದು ದೊಡ್ಡ ಸ್ಟಡಿ ಏರಿಯಾ, ಕಂಪ್ಲೀಟ್ ಆಗಿ ನಿಮಗೆ ವಾಲ್ ಟು ವಾಲ್ ಒಂದು ಸ್ಟಡಿ ಏರಿಯಾ ಇದೆ. ಆ ಕಡೆ ಈ ಕಡೆ ಓಪನ್ ಶೆಲ್ಫ್ಸ್ ಕೊಟ್ಬಿಟ್ಟಿದ್ದೀವಿ. ಓಕೆ. ಮೇಲೆ ಲಾಫ್ಟ್ ಕೊಟ್ಟಿದ್ದೀವಿ. ಸೆಂಟ್ರಲ್ಲಿ ಒಂದು ಪ್ರೊಫೈಲ್ ಶಟರ್ ಯೂನಿಟ್, ಬುಕ್ಸ್ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಒಂದು 4 ಪೀಪಲ್ ಕುತ್ಕೊಂಡು ವರ್ಕ್ ಆಗಲಿ ಓದ್ಕೊಳ್ಳೋಕ್ಕಾಗಲಿ ಕೆಲಸ ಮಾಡೋಷ್ಟು ಸ್ಪೇಸ್ ಇದೆ. ಸ್ಟಡಿ ಅಂದ್ರೆ ಪಕ್ಕ ಸ್ಟಡಿನೇ ಮಾಡೋ ಸ್ಟಡಿನೇ ಸರ್. ಆ್ಯಂಡ್ ಇನ್ನೊಂದು ಥಿಕ್ನೆಸ್ ನೋಡ್ಬೋದು, ಇಲ್ಲಿ ನಾವು ಡಬಲ್ ಥಿಕ್ನೆಸ್ ಮಾಡಿದ್ವಿ, 36 mm ಮಾಡಿದ್ವಿ ನಾವು. 36 ವಿತ್ ಫ್ಲೂಟೆಡ್ ಲ್ಯಾಮಿನೇಟ್. ಫ್ಲೂಟೆಡ್ ಲ್ಯಾಮಿನೇಟ್ಸ್. ಆ್ಯಂಡ್ ಲೆಂತ್ ಜಾಸ್ತಿ ಇದೆಯಲ್ಲ, ಸೊ ಅದಕ್ಕೆ ನಾವು ಲೆಂತ್ ಜಾಸ್ತಿ ಇದ್ದಾಗ ಸಿಂಗಲ್ ಪ್ಲೇ ಕೊಡೋಕ್ಕಾಗೋದಿಲ್ಲ, ಡಬಲ್ ಥಿಕ್ನೆಸ್ಸೇ ಮಾಡಬೇಕು. ಡಬಲ್ ಥಿಕ್ನೆಸ್ ಮಾಡಿದಾಗ ನಿಮ್ಗೆ ಹೋಲ್ಡ್ ಜಾಸ್ತಿ ಇರುತ್ತೆ. ಓಕೆ ಓಕೆ ಓಕೆ. ಸೊ ಇದು ಇದಾಯಿತು ಅಲ್ವಾ? ಮತ್ತು ಅಲ್ಲಿ ಒಂದು ಲಾಸ್ಟಲ್ಲಿ ಒಂದು ಅದು ಪ್ರೈಸು ಅದು ಇದು ಇಟ್ಕೊಳ್ಳೋಕ್ಕೆ ಒಂದು ಓಪನ್ ಶೆಲ್ಫ್ ಥರ ಮಾಡಿದ್ದೀವಿ. ಇದರಲ್ಲಿ ಆಫೀಸ್ಗಳೆಲ್ಲ ಮಾಡ್ತಾರೆ, ನಾವು ಆಫೀಸಲ್ಲಿ ಕ್ಯಾಟ್ಲಾಗ್ ಇಡೋಕ್ಕೆ ಅದಕ್ಕೆಲ್ಲ ಮಾಡ್ತೀವಿ. ಸೊ ಇದು ಆ ಥರ ಒಂದು ಕಾನ್ಸೆಪ್ಟ್ ಮಾಡಿರೋದು. ಸೊ ಇಷ್ಟು ಮಾಡಿರೋದಲ್ವ ಸರ್? ಹೌದು ಸರ್. ಸರ್ ಮನೆ ನೋಡ್ಕೊಂಡು ಬಂದೆ, ಒಳ್ಳೆ ಅರಮನೆನೇ ನೋಡ್ಕೊಂಡು ಬಂದಾಗಾಯ್ತು. ಸೊ ಮೇಡಮ್ ಕೂಡ ಒಳ್ಳೆ ಮಾತಾಡಿದ್ರು. ಸರ್ 1-2 ದಿನ ಡಿಲೇ ಆಗಿದೆ, ಬಟ್ ಬೇಜಾರಿಲ್ಲ, ಇವತ್ತು ಚೆನ್ನಾಗಿ ಮುಗಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಆ್ಯಂಡ್ ಮನೆಗೆ ಬಂದವರೆಲ್ಲ ಇಲ್ಲೇ ನಿಮ್ಮ ಮನೆ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತಲೂ ಕೂಡ ಹೇಳಿದ್ರು. ಸೊ ಫೈನಲ್ ಆಗಿ ಬರ್ತಾ ಇರೋದು ಪ್ರೈಸಿಂಗ್ನ ವಿಚಾರ. ಇದೇನೋ ಮನೆ 20 ಲಕ್ಷ ಆಯಿತು, ಬಟ್ ನಿಮ್ಮ ಪ್ರೈಸಿಂಗ್ ಅಂತ ಬಂದಾಗ ಏನು ಪ್ರೈಸ್? ನಮ್ಮ ಪ್ರೈಸಿಂಗ್ 750 ಫ್ರೇಮ್ ಆ್ಯಂಡ್ ಶಟರ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮೆಟೀರಿಯಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ಮೆಟೀರಿಯಲ್ಸ್ ತೊಗೋತೀರೋ ಅದ್ರ ಮೇಲೆ ಸ್ಕ್ವೇರ್ ಫೀಟ್ ರೇಟ್ ಚೇಂಜ್ ಆಗುತ್ತೆ. ಅಕ್ರಿಲಿಕ್ ಒಂದು ರೇಟ್ ಇದೆ, ಮತ್ತು ನಿಮಗೆ ವಿನಿಯರ್ ಒಂದು ರೇಟ್ ಇದೆ, ಲ್ಯಾಕಡ್ ತೊಗೊತೀವಿ ಲ್ಯಾಕಡ್ ಒಂದು ರೇಟ್ ಇದೆ. ಸೊ ರೇಟ್ಸ್ ಚೇಂಜ್ ಆಗುತ್ತೆ. ವೇರಿ ಆವರೇಜ್ ಮಾಡೋಕೆ ಹೋದ್ರೆ ನಿಮಗೆ 1200 ಇಂದ 2200 ಇದೆ ಸರ್. 2200 ಮ್ಯಾಕ್ಸ್ ಅಂತಾನೆ ಹೇಳ್ಬೋದು. ಓಕೆ. ವರ್ಕಿಂಗ್ ಏರಿಯಾ ಎಲ್ಲೆಲ್ಲಿ ವರ್ಕ್ ಮಾಡ್ತೀರಿ ಸರ್? ಅಕ್ರಾಸ್ ಕರ್ನಾಟಕ ಮಾಡ್ತಾ ಇದ್ವಿ. ಮತ್ತೆ ಬೆಂಗಳೂರಿಂದ ಆಚೆ ಪ್ರಾಜೆಕ್ಟ್ಸ್ ಅಬೌವ್ 4 lakhs ಇದ್ರೆ ಮಾಡ್ತಾ ಇದೀವಿ. ಬಿಲೋ 4 lakhs ಬೆಂಗಳೂರಿಂದ ಆಚೆ ಅದು ಮಾಡ್ತಾ ಇಲ್ಲ. ಬಟ್ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಗುತ್ತೆ ಅಂತಂದ್ರೆ ಇದೇ ರೀತಿ ಮನೆ ಕಟ್ಕೊಂಡು ರೆಂಟ್ ರೆಡಿ ಮಾಡ್ಕೊಡ್ಬೇಕು ಅಂತಂದ್ರೆ ಅದು ಬಾರ್ಡರ್ ಇದ್ರೂ ಮಾಡ್ಕೊಡ್ತೀವಿ, ಎಲ್ಲಿದ್ರು ಕೂಡ ಬಾರ್ಡರ್ ಇದ್ರೂ ಮಾಡ್ತೀವಿ. ನಮಗೆ ಬೆಳಗಾವಿಲೆಲ್ಲ ಮಾತುಕತೆ ಆಗಿದೆ, ಅದು ಕೆಲಸ ಸ್ಟಾರ್ಟ್ ಮಾಡಬೇಕು, ಇನ್ನು ಡಿಸೈನ್ ಫೇಸ್ ಅಲ್ಲಿ ಇದೆ. ಓಕೆ. ಸೊ ಅದೊಂದು ಅರೌಂಡ್ ನಿಮ್ಗೆ ಒಂದು 16-17 lakhs ಪ್ರಾಜೆಕ್ಟ್. ಓಕೆ. ಸೊ ಆ ರೀತಿ ಟಿಕೆಟ್ ಸೈಜ್ ಜಾಸ್ತಿ ಇದ್ರೆ ಎನಿಥಿಂಗ್ ಅಬೌವ್ 4 lakhs ಮಾಡ್ಕೊಡಕ್ಕೆ ರೆಡಿ ಇದ್ದೀರಾ. ಇನ್ನು ಬ್ರ್ಯಾಂಡ್ ಅಂತ ಬಂದಾಗ ತಾವು ಯಾವ್ಯಾವ ಬ್ರ್ಯಾಂಡ್ ಜೊತೆ ಡೀಲ್ ಮಾಡ್ತೀರಾ? ಬ್ರ್ಯಾಂಡ್ಸ್ ನಾವು ಡೀಲ್ ಮಾಡೋದು ಸೆಂಚುರಿ, ಗ್ರೀನ್ ಪ್ಲೈ, ಮತ್ತೆ ಬೇರೆ ಆದಂಥ ಪ್ಲೈಸ್ ಮಾರ್ಕೆಟಲ್ಲಿ ಯಾವ್ದು ಇರುತ್ತೆ. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಬರುತ್ತೆ? ಫಿಟ್ಟಿಂಗ್ಸ್ ಬಂದ್ಬಿಟ್ಟು ನಿಮಗೆ ಹೆಟಿಚ್ ಬರುತ್ತೆ, ಆಫ್ಲೆ ಬರುತ್ತೆ, ಎಪ್ಕೋ ಬರುತ್ತೆ, ಮತ್ತೆ ಹೆಪೋ ಬೈ ಎಟಿಚ್ ಅಂತ ಬರುತ್ತೆ. ಈ ರೀತಿ ಸಾಕಷ್ಟು ಬ್ರ್ಯಾಂಡ್ಸ್ ಇದೆ. ಸೊ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ನಾವು ಅದನ್ನ ಹಾಕೊಡ್ತೀರಾ. ಪ್ಲೈವುಡ್ ಅಷ್ಟೇ ನಿಮ್ಗೆ ಚಾಯ್ಸ್ ಇರುತ್ತೆ, ನಿಮ್ಗೆ ಯಾವ ಪ್ಲೈವುಡ್ ಬೇಕೋ ಅದನ್ನ ಮಾಡ್ಕೊಡ್ತೀವಿ. ಕೆಲವೊಂದು ಕಸ್ಟಮರ್ಸು ನೀಮ್ ಪ್ರಿಫರ್ ಮಾಡ್ತಿದ್ದಾರೆ, ಸೆಂಚುರಿ, ಗ್ರೀನ್ ಪ್ಲೈ ಬ್ರ್ಯಾಂಡೆಡ್ ಜೊತೆ ನೀಮ್ ಕೇಳ್ತಿದ್ದಾರೆ, ಯಾಕಂದ್ರೆ ನೀಮಲ್ಲಿ ನಿಮಗೆ ಹುಳ ಬೀಳೋದಿಲ್ಲ ಅಂತ. ಸೊ ಆ ರೀತಿ ನೀವು ಯಾವ್ದಾದ್ರು ಸಜೆಸ್ಟ್ ಮಾಡಿದ್ರೆ ನನಗೆ ಇದೇ ಪ್ಲೈ ಬೇಕು ಅಂದ್ರೆ ಅದನ್ನ ಹಾಕೊಡ್ತೀರಲ್ವಾ? ಸೊ ವಾರಂಟಿ ಅಂತ ಬಂದಾಗ ಫ್ಲೈಯಲ್ಲಿ ಇರ್ಬೋದು, ಫಿಟ್ಟಿಂಗ್ಸ್ಗಳಿರ್ಬೋದು, ಅಂಡ್ ನಿಮ್ಮ ಸರ್ವಿಸ್ ವಾರಂಟಿ, ಇದು 3 ವಾರಂಟಿ ಬಗ್ಗೆ ಹೇಳಿ. ನಮ್ಮ ಸರ್ವಿಸ್ ವಾರಂಟಿ ಸಾಕಷ್ಟು ಕಂಪ್ನಿ ಕೊಡೋದು ನಿಮಗೆ ಬರೀ 1 ವರ್ಷ. ನಮ್ದು 2 years ನೋ ಕ್ವಶನ್ ಅಷ್ಟು ವಾರಂಟಿ ಬರುತ್ತೆ. 2 ವರ್ಷ. ಅದಾದ್ಮೇಲೆ 5 years ಫಿಟ್ಟಿಂಗ್ಸ್ ಮೇಲೆ ನಿಮಗೆ ಡೈರೆಕ್ಟ್ ಕಂಪ್ನಿಯಿಂದನೇ ಬರುತ್ತೆ, ಅದನ್ನ ನಾವೇ ನಿಮಗೆ ಸೊಲಿಸಿಟ್ ಮಾಡ್ಕೊಡ್ತೀವಿ. ಆಮೇಲೆ ಓವರ್ ಆಲ್ ವರ್ಕ್ ನಾವೇನು ಎಕ್ಸಿಕ್ಯೂಟ್ ಮಾಡಿರ್ತೀವಿ ಅದಕ್ಕೆ 15 years ಆಫ್ ವಾರಂಟಿ. 15 ವರ್ಷ. ಓಕೆ. ಇವಾಗೆಲ್ಲ ನೋಡಿ ಕೆಲವೊಂದು ಫ್ಲೈಗಳ ಮೇಲೆ 20 ವರ್ಷ 25 ವರ್ಷ ವಾರಂಟಿ ಬರುತ್ತೆ. ಆ ಥರ ಫ್ಲೈಗಳೆಲ್ಲ ನಿಮ್ಮ ಹತ್ರ ಆ ಥರ ಪ್ಲೈವುಡ್ ನಮ್ಮ ಹತ್ರ ಇದೆ, ಪ್ರೊವೈಡೆಡ್ ನಿಮ್ಮ ಹತ್ರ ಬಜೆಟ್ ಇದ್ರೆ. ಸೊ ಸೆಂಚುರಿಲೇ ಸಾಕಷ್ಟು ವೇರಿಯಂಟ್ಸ್ ಬರುತ್ತೆ. ಸೈನಿಕ್ ಬರುತ್ತೆ, ಸೈನಿಕ್ 710 ಬರುತ್ತೆ, ಸೈನಿಕ್ BWP ಬರುತ್ತೆ, ಆಮೇಲೆ ಕ್ಲಬ್ ಪ್ರೈಮ್ ಅಂತ ಬರುತ್ತೆ. ಅದೆಲ್ಲ ನಿಮಗೆ ಒಂದು ಇದು ಇಟ್ಸ್ ಆನ್ ದ ಕಾಸ್ಟ್ಲಿಯರ್ ಸೈಡ್. ಸೊ ನಿಮ್ಮ ಹತ್ರ ಬಜೆಟ್
ಬಜೆಟ್ ಇದೆ ನನಗೆ ಈ ಮೆಟೀರಿಯಲ್ ಹಾಕೊಡಿ ಅಂತ ಹೇಳಿದ್ರೆ ನಾವು ಹಾಕೊಡ್ತೀವಿ, ಮತ್ತು ಅದಕ್ಕೆ ವಾರಂಟಿನೂ ಜಾಸ್ತಿ ಜಾಸ್ತಿ ಕಂಪ್ನಿಯಿಂದ ಡೈರೆಕ್ಟ್ ಸಿಗುತ್ತೆ ನಿಮಗೆ. ಓಕೆ, ಇಟ್ಸ್ ಡಿಪೆಂಡ್ಸ್ ಆನ್ ದ ಬಜೆಟ್ ಮೆಟೀರಿಯಲ್ ಆಲ್ಸೋ ದ ಬಜೆಟ್ ಅಂತ ಹೇಳ್ಬೋದು. ಸೂಪರ್ ಆಗಿ ಹೇಳಿದ್ರೆ ಯಾರಾದರೂ ಬರಬೇಕು, ನೋಡಬೇಕು, ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು ಅಂದ್ರೆ ಎಲ್ಲಿ ಬರಬೇಕು? ಸೊ ಬನಶಂಕರಿ 6 ಸ್ಟೇಜ್ ನಮ್ಮ ಆಫೀಸಿಗೆ ಬರ್ಬೋದು. ನಮ್ಮ ಆಫೀಸಿಗೆ ಬಂದರೆ ನೀವು ನಮ್ಮ ಹತ್ರ ಚರ್ಚೆ ಮಾಡ್ಬೋದು. ಇಲ್ಲಾಂದರೆ ನೀವು ಸೈಟಲ್ಲೇ ಆನ್ ಸೈಟ್ ಅಪಾಯಿಂಟ್ಮೆಂಟ್ ಕೊಟ್ಟರೆ ನಮ್ಮ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಅವ್ರ ಮಾರ್ಕೆಟಿಂಗ್ ಮ್ಯಾನೇಜರ್ಸ್ ಆನ್ ಸೈಟಿಗೆ ಬರ್ತಾರೆ. ಮತ್ತು ಸೈಟ್ ಮೆಜರ್ಮೆಂಟ್ ಎಲ್ಲ ತೊಗೊಂಡು ನಿಮ್ಮ ರಿಕ್ವೈರ್ಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಿಮಗೆ ಆನ್ ಸೈಟಲ್ಲೇ ನಿಮ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತಾರಲ್ವಾ ಸರ್? ಈ ಎಂಟೈರ್ ಮನೆ ನೋಡ್ಕೊಂಡು ಬಂದವ್ರಿಗೆ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಮನೆ ನೋಡ್ಕೊಂಡು ಬಂದಿರೋದಕ್ಕೆ ನೋಡೋದ್ರಲ್ಲ ವೀಕ್ಷಕರೇ, ತುಂಬ ದೊಡ್ಡ ಮನೆ ಇದು, ಭಾಳ ನಮಗೆ ಟೈಮ್ ಹಿಡಿತು ಕೆಲಸಕ್ಕೆ. ನೀವು ಸ್ವಲ್ಪ ನಮಗೆ ಕಾಲಾವಕಾಶ ಕೊಟ್ಟರೆ ಎಲ್ಲಿ ಮ್ಯಾನ್ಯುವಲ್ ಕೆಲಸ ಇರುತ್ತೆ, ಎಲ್ಲಿ ಪ್ರಿಸಿಷನ್ ಬೇಕು, ಎಲ್ಲಿ ಕ್ವಾಲಿಟಿ ಬೇಕು ಅನ್ನೋದು ನೀವು ಅರ್ಥ ಮಾಡ್ಕೊಂಡು ನಮಗೆ ಟೈಮ್ ಲೈನ್ ಇಲ್ಲಿ ಸ್ವಲ್ಪ ಕೋಆಪ್ರೇಟ್ ಮಾಡಿದ್ರೆ ಕೆಲಸ ನಿಮ್ಗೆ ಚೆನ್ನಾಗಾಗುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಟೈಮ್ ಕೊಟ್ಟಿದ್ದಕ್ಕೆ ಚೆನ್ನಾಗಿ ಬಂದಿದೆ. ಅದು ತುಂಬ ಇಂಪಾರ್ಟೆಂಟ್. ಬಜೆಟ್ ಜೊತೆ ಟೈಮ್ ಬೇಕು ವೀಕ್ಷಕರೇ. ತುಂಬ ಅರ್ಜೆಂಟ್ ಮಾಡಿ ಹರಿಬರಿ ಮಾಡಿದಾಗ ಯಾವ ಕೆಲಸನೂ ಕೂಡ ಚೆನ್ನಾಗಾಗಲ್ಲ. ಸ್ವಲ್ಪ ಟೈಮ್ ಕೊಟ್ಟರೆ ಇಲ್ಲಿ ನೋಡಿ ಆಲ್ಮೋಸ್ಟ್ 2.5 ಮಂತ್ ಟೈಮ್ ಕೊಟ್ಟಿದ್ದಾರೆ. ಸೊ ವರ್ಕ್ ತುಂಬ ಫ್ಲೋ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಆ ಇದು ಸೀಲಿಂಗ್ಸ್ ಪ್ಯಾನಲಿಂಗ್ ಇರ್ಬೋದು, ವಾಲ್ ಪೇಪರ್ಸ್ ಇರ್ಬೋದು, ಎವ್ರಿಥಿಂಗ್ ಈಸ್ ಅಮೇಸಿಂಗ್ ಅಂತ ಹೇಳ್ತೀನಿ. ವೀಕ್ಷಕರಿಗೆ ನಾವು ಇನ್ನೊಂದು ಹೇಳೋಕ್ಕೆ ಏನು ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಕಣಕೋರ ಚಾನಲ್ ಒಂದು ಡೇಟಾಬೇಸ್ ಆಗಿದೆ. ಕನ್ಸ್ಟ್ರಕ್ಷನ್ ಮಾಹಿತಿ, ಇಂಟೀರಿಯರ್ ಮಾಹಿತಿ, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಇರ್ಬೋದು, ಡಿಸೈನ್ ಆಪ್ಷನ್ಸ್ ಇರ್ಬೋದು, ಮತ್ತು ಐಡಿಯಾಸ್ ಇರ್ಬೋದು, ಟಿಪ್ಸಿಗಿರ್ಬೋದು, ಮತ್ತು ಕನ್ಸ್ಟ್ರಕ್ಷನ್ ಅವ್ರ ಇಂಟೀರಿಯರ್ ಕಂಪ್ನಿಗಳನ್ನ ಸರ್ಚ್ ಮಾಡಲಿಕ್ಕೆ ಒಂದು ಡೇಟಾಬೇಸ್ ಆಗಿದೆ. ಸೊ ಸರ್ ಏನೇ ಮಾಹಿತಿ ಕೊಡ್ತಾ ಇದ್ದಾರೆ ಅಂದರೆ ನೀವು ಅದನ್ನು ನೋಡಿ ವ್ಯಾಲಿಡೇಟ್ ಮಾಡಿ. ನಮ್ಮ ಕಂಪನಿ ನೀವು ಕೊಡ್ತಿದ್ದೀರಾ ಅಂದರೆ ನೋಡಿ, ನಮ್ಮ ಕೆಲಸ, ನಮ್ಮ ಕೊಟೇಶನ್ ನೋಡಿ, ನಮ್ಮ ಟೈಮ್ ಲೈನ್ಸ್ ನಿಮ್ಗೆ ಅಡ್ಜಸ್ಟ್ ಆಗ್ತಿದೆಯಾ, ನಮ್ಮ ಕೊಟೇಶನ್ ನಿಮ್ಗೆ ಅಡ್ಜಸ್ಟ್ ಆಗ್ತಿದೆಯಾ ಅನ್ನೋದೆಲ್ಲ ನೀವು ಸರ್ಚ್ ಮಾಡಿಕೊಂಡೆ ಆಮೇಲೆ ನೀವು ಡಿಸಿಷನ್ ತೊಗೊಳ್ಳಿ ಅನ್ನೋದು ನಾನು ಈ ಚಾನಲ್ ಮುಖಾಂತರ, ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಕರೆಕ್ಟ್ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಪ್ರೀಮಿಯಂ ಮನೆನ ಒಂದು ಒಳ್ಳೆ ಬೆಸ್ಟ್ ಬಜೆಟಲ್ಲಿ ತಂದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಧನ್ಯವಾದ. ಥ್ಯಾಂಕ್ಸ್ ವೀಕ್ಷಕ.